ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಇವತ್ತಿನ ಎಪಿಸೋಡ್ ಅಂತೂ ಮಸ್ತ್ ಆಗಿತ್ತು. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಇಲ್ಲೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಮೊದಲನೇ ಗ್ರ್ಯಾಂಡ್ ಫಿನಾಲೆ ಆಗಿದ ತಕ್ಷಣ ಈ ಸತಿ 2 ಗ್ರ್ಯಾಂಡ್ ಫಿನಾಲೆ ಅಂದಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿತ್ತು. ಈಗ ಬಿಗ್ ಬಾಸ್ ಮನೆಗೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರು. ನಿನ್ನೆ ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಏನ್ ಮಾಡಿದ್ರು ಅಂತಂದ್ರೆ ರಗ್ಗಡಾಗಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದು. ಫಸ್ಟ್ ಸಿಂಹ ಗರ್ಜನೆ ಮಾಡ್ಕೊಂಡು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟರು. ಏನಪ್ಪ ರಘು ಅವರು ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಕೂಡ ಇಲ್ಲಿ ಅನಿಸ್ತು. ಅಂದ್ರೆ ಇಲ್ಲಿ ಅಶ್ವಿನಿ ಗೌಡವ್ರಿಗೆ ಚಳಿ ಬಿಡಿಸಿದ್ರು ಅಂತ ಅಂದ್ಬಿಟ್ಟು ಕೂಡ ಕೆಲವೊಬ್ರು ಒಪಿನಿಯನ್ ಇದೆ. ನಾನು ಕೂಡ ಹಾಗೆ ಅನ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಸಕ್ಕದಾಗಿ ಇಲ್ಲಿ ಕಾಂಪಿಟೇಷನ್ ಕೂಡ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೋಡಿ. ಇವತ್ತಿನ ಎಪಿಸೋಡ್ ನೋಡಿದಾಗ ಒಂದಿಲ್ಲಿ ಏನ್ ಗೊತ್ತಾಯ್ತು ಅಂತಂದ್ರೆ ಇಲ್ಲಿ ಫಸ್ಟಿಗೆ ಹಾರ್ಟ್ ಕೊಡೋದು ಒಂದು ಬಂತು. ಈ ಒಂದು ಹಾರ್ಟ್ ಕೊಡೋ ಟಾಸ್ಕ್ ಏನ್ ಕೊಟ್ಟರು ತುಂಬಾ ಚೆನ್ನಾಗಿತ್ತು. ಇಲ್ಲಿ 3 ಜನ ಕಂಟೆಸ್ಟೆಂಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. ಮಿಕ್ಕಿರೋ ಸ್ಪರ್ಧಿಗಳು ಎಲ್ಲರೂ ಕೂಡ ಇಲ್ಲಿ 3 ಜನ ಸ್ಪರ್ಧಿಗಳಿಗೆ ಹಾರ್ಟ್ ಕೊಡ್ಬೇಕಾಯ್ತು. ಒಬ್ಬೊಬ್ಬರಿಗೆ ಹಾರ್ಟ್ ಕೊಟ್ಟರು. ಅದರಲ್ಲಿ ರಘು ಅವರಿಗೆ ಜಾಸ್ತಿ ಇಲ್ಲಿ ಸಿಕ್ತು. ಆಲ್ಮೋಸ್ಟ್ ಇವ್ರದ್ದು ಏನು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಸಿಂಹ ಗರ್ಜನೆ ಇತ್ತು. ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರಿ. ಗಿಲ್ಲಿಯವರು ಬಂದ್ಬಿಟ್ಟು ರಿಷಾಗೌಡ ಅವರು ಕೊಡ್ತಾರೆ ಅಂತ ಅಂದ್ಬಿಟ್ಟು, ಮತ್ತೆ ಕಾವ್ಯ ಅವರು ಕೂಡ ಇಲ್ಲಿ ಅವ್ರಿಗೆ ಕೊಟ್ಟರು. ಆದ್ರೆ ಇಲ್ಲಿ ರಘು ಅವರಿಗೆ ಹಾರ್ಟ್ ಜಾಸ್ತಿ ಸಿಕ್ತು, 7 ಹಾರ್ಟ್ ಏನೋ ಸಿಕ್ತು. ಆನಂತರ ಇಲ್ಲಿ ರಿಷಾ ಅವ್ರಿಗೆ 4 ಹಾರ್ಟ್, ಮತ್ತೆ ಇಲ್ಲಿ ಸೂರಜ್ ಅವ್ರಿಗೆ 3 ಹಾರ್ಟ್ ಏನೋ ಸಿಕ್ತು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಇತ್ತು. ಬಟ್ ಅದರಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ರು. ಏನಕ್ಕೆ ಅಂತಂದ್ರೆ ಈಗ 7 ಹಾರ್ಟ್ ಏನೋ ಬಂದಿದೆ, ಬಟ್ ಯಾರಾದ್ರೂ 1 ಹಾರ್ಟ್ ನ ಮಿಕ್ಕಿಸ್ಕೋಬೇಕು ಅಂತ ಹೇಳಿದ್ರು. ಅವರು ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗೇನೋ ಹಾರ್ಟ್ ಅಂತೂ ಕೊಟ್ಟಿದಾಗೋಯ್ತು, ಬಟ್ ಆದ್ರೆ ಬಿಗ್ ಬಾಸ್ ಈ ರೀತಿ ಟ್ವಿಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಕೊಟ್ರು ಪ್ರತಿಯೊಬ್ರು ಕೂಡ. ಆದ್ರೆ ರಿಷಾ ಅವ್ರು ಹೇಳ್ತಾರಲ್ಲ ಪ್ರತಿಯೊಂದು ಮಾತು ಕೂಡ ಇಲ್ಲಿ ನಾನು ಫಸ್ಟ್ ಇಲ್ಲಿ ಹೇಳಿದೆ, ರಗಡ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಯಾವ ರೀತಿ ಆಟ ಆಡಿದ್ರೆ ಅವರು ಕೊನೆವರೆಗೂ ಉಳ್ಕೋಬಹುದು ಅಂತ ಅಂದ್ಬಿಟ್ಟು ಚೆನ್ನಾಗಿ ಇಲ್ಲಿ ಗೊತ್ತಾಗಿದೆ. ಬಿಗ್ ಬಾಸ್ ಮನೆ ಒಳಗಡೆನೆ ಇಲ್ಲಿ ಬೇರೆ, ಆಟ ಅಂತ ಬಂದಾಗ ಇಲ್ಲಿ ಬೇರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರಿಗೆ ಹೇಳಿದ್ರು. ಇಲ್ಲಿ ಗಿಲ್ಲಿಯವ್ರ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಇತ್ತು ಅಂತಂದ್ರೆ ಇಲ್ಲಿ 100% ಆಗಿ ರಿಷಾ ಅವರು ನನ್ನನ್ನ ಸೇವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಇತ್ತು. ಸ್ವಲ್ಪ ಅವರು ಕಾಮಿಡಿಯಾಗಿ ಇಲ್ಲಿ ಮಾತಾಡ್ಬೋದು, ಬಟ್ ಆದ್ರೆ ಗಿಲ್ಲಿ ಅವರು ಸೇವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ರಿಷಾ ಗೌಡ ಅವ್ರ ಮೇಲೆ. ಆದ್ರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಎಲ್ಲ ಹಾಳಾಗೋಯ್ತು. ಆದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಉತ್ತರ ಕುಮಾರ ಅಂತ ಅಂದ್ಬಿಟ್ಟು ಇಲ್ಲಿ ಕಾಕ್ರೋಜ್ ಅವ್ರಿಗೆ ಹೇಳಿದ್ರು. ನೋಡಿ, ಇಲ್ಲಿ ಕಾಕ್ರೋಜ್ ಅವ್ರಿಗೆ ಉತ್ತರ ಕುಮಾರ ಅಂತ ಹೇಳಿದ್ರು ಕೂಡ ಅವರು ಬೇಗನೆ ಇಲ್ಲಿ ತಿದ್ಕೊಂಡ್ರು ಅಂತ ಅಂದ್ಬಿಟ್ಟು ಅನಿಸ್ತದೆ. ಅಂದ್ರೆ ಇದನ್ನ ಸ್ಪೋರ್ಟಿವ್ ಆಗಿ ತಗೊಂಡ್ರು ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವರು ಹೇಳಿದ್ರು. ಇಲ್ಲಿ ಗಿಲ್ಲಿ ಅವ್ರದ್ದು ಕೂಡ ಇಲ್ಲಿ ಗಿಲ್ಲಿ ಕೊಟ್ಟಿದ್ದು ಹಾರ್ಟ್ ಕೂಡ ಇಲ್ಲಿ ಹರಿದಾಕ್ತಾರೆ. ಮತ್ತೆ ಇಲ್ಲಿ ಅವ್ರು ಇನ್ನೊಂದು ಹೇಳ್ತಾರೆ ಗಿಲ್ಲಿಯವ್ರ ಬಗ್ಗೆ, ನನ್ ಬದಲು ಇಲ್ಲಿ ಬೇರೆ ಯಾರೇ ಬಂದಿದ್ರು ಕೂಡ ಗಿಲ್ಲಿಯವರು ಇದೇ ರೀತಿ ಇಲ್ಲಿ ನಡ್ಕೊಂತ ಇದ್ರು. ಬಿಗ್ ಬಾಸ್ ಮನೆ ಒಳಗಡೆ ಅಂದ್ರೆ ಅವ್ರು ಏನೊಂದು ಇದು ಕೊಡ್ಬೋದು, ಆಕ್ಟಿವಿಟಿ ಕೊಡ್ಬೋದು, ಅಥವಾ ಏನಾನ ಒಂದು ಗೇಮ್ ಅಂತ ಬರ್ಬೋದು, ಒಂದು ಮನೋರಂಜನೆ ಇರ್ಬೋದು. ಈ ರೀತಿಯಾಗಿ ಮಾಡಿದಾಗ ಗಿಲ್ಲಿಯವರು ತುಂಬಾನೇ ಇಷ್ಟ ಆಗ್ತಾರೆ ಅಂತ ಕೂಡ ಹೇಳಿದ್ರು. ಆದ್ರೆ ಇಲ್ಲಿ ಗಿಲ್ಲಿಯವ್ರನ್ನ ಅವ್ರು ಕೊಟ್ಟಿದ್ದು ಹಾರ್ಟ್ ನ ಹರಿದಾಕ್ತಾರೆ ಅಂತ ಅಂದ್ಬಿಟ್ಟು ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಬಟ್ ಗಿಲ್ಲಿಯವ್ರದ್ದು ಹಾರ್ಟ್ ತಗೊಂಡಿದ ತಕ್ಷಣ ಇಲ್ಲಿ ಗೊತ್ತಾಯ್ತು ಹರಿದಾಕ್ತಾರೆ ಅಂತ ಅಂದ್ಬಿಟ್ಟು. ಗಿಲ್ಲಿಯವ್ರಿಗೂ ಇದರಿಂದ ಬೇಜಾರು ಆಯ್ತು. ಆದ್ರೆ ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರನ್ನ ಸೇವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಅದೇ ಹೇಳಲ್ವಾ, ಇಲ್ಲಿ ತುಂಬಾ ಚೆನ್ನಾಗಿ ಬ್ರೈನ್ ಯೂಸ್ ಮಾಡ್ಬಿಟ್ಟು ಇಲ್ಲಿ ರಿಷಾ ಗೌಡ ಅವರು ಕಾಕ್ರೋಚ್ ಅವ್ರನ್ನ ಸೇವ್ ಮಾಡಿದ್ರು. ನಿಜವಾಗ್ಲೂ ಕೂಡ ಇದು ಕರೆಕ್ಟ್ ಆದ ಡಿಸಿಷನ್ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂತಂದ್ರೆ ಕಾಕ್ರೋಚ್ ಕೂಡ ಇಲ್ಲಿ ಅದೇ ರೀತಿ ನಡ್ಕೊಂಡ್ರು. ಇಲ್ಲಿ ಅವ್ರ ಜೊತೆ ಮಾತಾಡೋದಿರ್ಬೋದು, ಬೆರೆಯೋದಿರ್ಬೋದು. ಗಿಲ್ಲಿ ಅವರು ಎಲ್ಲರ ಹತ್ರನೂ ಕೂಡ ಇದೇ ರೀತಿ ಮಾಡ್ತಾರೆ, ಅಂದ್ರೆ ಕಾಮಿಡಿಯಾಗಿ ಮಾಡಿ ಮಾತಾಡ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಿತ್ತು. ಫಸ್ಟ್ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಯಾರ್ಯಾರು ಯಾವ್ಯಾವ ರೀತಿ ಆಟ ಆಡ್ತಿದ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಗೌಡ ಅವ್ರು ನೋಡ್ಕೊಂಡು ಹೋಗಿದ್ರಲ್ವಾ. ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವ್ರ ಹತ್ರ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ರು, ಮತ್ತೆ ಅವ್ರನ್ನ ಇಲ್ಲಿ ಇಷ್ಟಪಡ್ತಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಇವೆಲ್ಲಾ ಎಪಿಸೋಡ್ ನ ಕೂಡ ಇಲ್ಲಿ ರಿಷಾ ಅವರು ನೋಡ್ಕೊಂಡಿದ್ರು. ಆದ್ರೆ ಇಲ್ಲಿ ಯಾರ್ಯಾರ ಜೊತೆ ಯಾವ್ಯಾವ ರೀತಿ ಆಟ ಆಡ್ಬೇಕು ಅಂತ ಅಂದ್ಬಿಟ್ಟು 100ಕ್ಕೆ 100% ಆಗಿ ಇಲ್ಲಿ ರಿಷಾ ಗೌಡ ಅವ್ರಿಗೆ ಗೊತ್ತು. ಇದೇ ಒಂದು ಇಲ್ಲಿ ಅವ್ರು ಹೇಳಿದ್ದು, ಇಲ್ಲಿ ಕಾಮಿಡಿ ಅಂತ ಬರ್ಬೋದು, ಏನೇ ಬಂದ್ರು ಇಲ್ಲಿ ಇಷ್ಟ ಆಗ್ತಾರೆ. ಬಟ್ ಆದ್ರೆ ನನ್ನ ಆಟ, ನನ್ನ ಒಂದು ಅನಿಸಿಕೆ ಏನಿದೆ ಅದನ್ನ ನಾನು ಇಲ್ಲಿ ಹೇಳಿದ್ರು ಅಂತ ಕೂಡ ಹೇಳಿದ್ರು. ತುಂಬಾ ಚೆನ್ನಾಗಿ ಒಂದು ಗುಡ್ ಡಿಸಿಷನ್ ಅಂತ ಕೂಡ ಹೇಳ್ಬೋದು. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ಸುತ್ತೆ? ಇಲ್ಲಿ ರಿಷಾ ಅವ್ರು ಮಾಡಿದ ಏನಾದ್ರು ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ಒಂದು ಹಾರ್ಟ್ ಕೊಡೋ ಪ್ರಕ್ರಿಯೆ ಮುಗ್ದಿದ ತಕ್ಷಣ ಇಲ್ಲಿ ಅಭಿಷೇಕ್ ಅವರು ಸೇವ್ ಆಗ್ತಾರೆ, ಮತ್ತೆ ಇಲ್ಲಿ ಮಲ್ಲಮ್ಮ ಅವರು ಕೂಡ ಇಲ್ಲಿ ಸೇವ್ ಆಗ್ತಾರೆ, ಮತ್ತೆ ಕಾಕ್ರೋಜ್ ಅವರು ಕೂಡ ಇಲ್ಲಿ ಸೇವ್ ಆಗ್ತಾರೆ. 3 ಜನ ಇಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವ್ರಲ್ಲಿ ಸೇವ್ ಆಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಕೂಡ ಅದೇ ರೀತಿ ಇಲ್ಲಿ ಸೇವ್ ಮಾಡ್ತಾರೆ. ಕಾಕ್ರೋಜ್ ಅವ್ರನ್ನ ಬಂದ್ಬಿಟ್ಟು ಇಲ್ಲಿ ರಿಷಾ ಅವ್ರು ಸೇವ್ ಮಾಡ್ತಾರೆ, ಮತ್ತೆ ಇಲ್ಲಿ ಮಲ್ಲಮ್ಮ ಅವ್ರನ್ನ ಬಂದ್ಬಿಟ್ಟು ಸೂರಜ್ ಅವ್ರು ಸೇವ್ ಮಾಡ್ತಾರೆ, ಅಭಿಷೇಕ್ ನ ಬಂದ್ಬಿಟ್ಟು ಇಲ್ಲಿ ರಘು ಅವರು ಸೇವ್ ಮಾಡ್ತಾರೆ. ಆಲ್ಮೋಸ್ಟ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂತಿಂತವ್ರನ್ನ ಇಲ್ಲಿ ಸೇವ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಹಾರ್ಟ್ ಕೊಡ್ಬೇಕಾದ್ರೆ ಒಂದು ಮುಖ್ಯವಾಗಿ ಅಬ್ಸರ್ವ್ ಮಾಡಿದ್ ನಾನೇನಪ್ಪಾ ಅಂತಂದ್ರೆ, ಅಶ್ವಿನಿ ಗೌಡವರು ಹಾರ್ಟ್ ಕೊಡ್ಬೇಕಾದ್ರೆ ರೀಸನ್ ಕೊಡ್ಬೇಕಲ್ಲ, ಯಾಕೆ ಕೊಡ್ತಿದ್ದೀನಿ ಏನು ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಸೂರಜ್ ಅವರು ಮಗ ಇದ್ದಂಗೆ ಹಾಗೆ ಹೇಗೆ ಸ್ಮೈಲ್ ತುಂಬಾನೇ ಇಲ್ಲಿ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಓಕೆ, ಅದೆಲ್ಲ. ಆದ್ರೆ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ರಲ್ಲ ಇಷ್ಟು ದಿವಸ, ಅಂದ್ರೆ ಬಿಗ್ ಬಾಸ್ ಮೇಲ್ಗಡೆ ಬಂದಿದ ತಕ್ಷಣನೇ ಇಲ್ಲಿ ಟಾರ್ಗೆಟ್ ಮಾಡಿದ್ರು ಅಶ್ವಿನಿ ಗೌಡ ಅವರು, ಬೇಕಂತ ಅಂದ್ಬಿಟ್ಟು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್
ಮೊದಲನೇ ದಿವಸ ಇಲ್ಲಿ ರಘು ಅವ್ರು ಹೇಗಿದ್ರು, ಈಗ ಎರಡನೇ ದಿವಸ ಹೇಗಾಗಿದ್ದಾರೆ ಅಂತಂದ್ರೆ ಈಗ ರಘು ಅವರು ಅಶ್ವಿನಿ ಗೌಡ ಅವರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಅನ್ನಿಸ್ತದೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಈ ರೀತಿ ಅನ್ಸಿದೆಯಲ್ಲ ಗೊತ್ತಿಲ್ಲ. ವೀಕ್ಷಕರ ನಿಮ್ಗೇನು ಅನ್ನಿಸ್ತು? ಆಲ್ಮೋಸ್ಟ್ ಮೊದಲನೇ ದಿವಸ ಏನೊಂದು ಸಿಂಹಗರ್ಜನೆ ಮಾಡ್ಕೊಂಡು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟರು ರಘು ಅವರು, ಈಗ ಇಲ್ಲಿ ಟುಸ್ಪಟಾಕಿ ಆಗಿದ್ದಾರೆ ಅಟ್ ಪ್ರೆಸೆಂಟ್. ಇವತ್ತಿನ ಎಪಿಸೋಡ್ ನೋಡಿದ್ರೆ ನನಗನ್ಸಿದ್ದು ಇಲ್ಲಿ ಟುಸ್ಪಟಾಕಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಇಲ್ಲಿ ಅವರು ನಾನು ಅಶ್ವಿನಿ ಗೌಡ ಅವ್ರ ಮೇಲೆ ಆ ರೀತಿಯಾಗಿ ರೇಸ್ ಆಗಿದ್ದು ತುಂಬಾನೇ ತಪ್ಪಾಯ್ತು, ಕ್ಷಮೆ ಕೂಡ ಇಲ್ಲಿ ಕೇಳಿದ್ರು. ನೋಡಿ ಅವ್ರ ಕೇಳಿ ಕ್ಷಮೆ ಕೇಳಿಸ್ಕೊಂಡ್ರು. ಇಲ್ಲಿ ಜಾನ್ವಿ ಅವರು ಕೂಡ ಇಲ್ಲಿ ಹೇಳಿದ್ರು ಸ್ವಲ್ಪ ಇಲ್ಲಿ ಮರ್ಯಾದೆ ಕೊಡಬೇಕು, ಹಾಗೆ ಹೇಗೆ ಇಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಹೇಗೆ ಕೊಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಗೊತ್ತಿದೆ ಅಂತ ಕೂಡ ಇಲ್ಲಿ ಜಾನ್ವಿ ಅವರು ಹೇಳಿದ್ರು. ಆದ್ರೆ ಇಲ್ಲಿ ಕೊನೆಯದಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಅದೇ ಇವರಿಬ್ರು ಪ್ಲಾನಿಂಗ್ ಮಾಡ್ಕೊಂಡೇ ಮಾತಾಡಿದ್ದು, ಅದೇ ರೀತಿ ಇಲ್ಲಿ ಆಯ್ತು. ಇಲ್ಲಿ ಎಮೋಷನಲ್ ಆಗಿ ಇವ್ರನ್ನ ಇಲ್ಲಿ ಅಟ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಮತ್ತಿಲ್ಲಿ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಹೇಳಿದ್ರು. ಅದೇ ರೀತಿ ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಎಮೋಷನ್ ಆಗಿ ಇಲ್ಲಿ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಬಲೆ ಕೂಡ ಬೀಸಿದ್ರು. ಇದಕ್ಕೆ ಬಿದ್ದಿರೋದು ರಘು ಅವರು ಅಂತ ಕೂಡ ಇಲ್ಲಿ ಅನಿಸ್ತದೆ. ಆಲ್ಮೋಸ್ಟ್ ಎಪಿಸೋಡ್ ಅಲ್ಲಿ ಲೈವ್ ನೋಡೋರಿಗೆ ಗೊತ್ತಿರುತ್ತೆ. ಇಲ್ಲಿ ಇವರಿಬ್ರು ನಿಧಾನಕ್ಕೆ ಇಲ್ಲಿ ಮಾತಾಡ್ಕೊಂತಾರೆ. ಇಲ್ಲಿ ಸ್ವಲ್ಪ ಇವರು ಏನೋ ಇವ್ರಿಗೆ ಎಮೋಷನ್ ಆಗಿ ಅಟ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಎಮೋಷನ್ ಕೂಡ ಇಲ್ಲಿ ಅಟ್ಯಾಕ್ ಮಾಡಿದ್ದಾಗಿದೆ. ಅದಕ್ಕೆ ಇಲ್ಲಿ ರಘು ಅವರು ಕೂಡ ಸಾರಿ ಕೇಳ್ತಾರೆ. ಆದ್ರೆ ಅಶ್ವಿನಿ ಗೌಡ ಅವರು ಸಾರಿ ಕೇಳಿಲ್ಲ. ಸರಿ, ಇವಾಗ ನೀವು ಕೂಡ ಸಾರಿ ಕೇಳಿದಿರಾ, ಏನೇ ಬರಲಿ ಅಂತ ಮಾತಾಡೋದಕ್ಕೆ ಸಾರಿ, ಬಟ್ ನಾನು ಕೋಪದಲ್ಲಿ ಮಾತಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವರು ಸಾರಿ ಕೇಳಿದ್ರು ಎಲ್ರ ಮುಂದೆ. ಅಶ್ವಿನಿ ಗೌಡ ಅವರು ಸಾರಿ ಕೇಳಲಿಲ್ಲ. ಇಲ್ಲಿ ಅವ್ರಿಗೆ ಖುಷಿ ಆಗೋಯ್ತು ಸಾರಿ ಕೇಳಿದ ತಕ್ಷಣ. ರಘು ಅವ್ರು ಏನ್ ಸಾರಿ ಕೇಳ್ತಾರೆ, ಬಂದ್ಬಿಟ್ಟು ಇಲ್ಲಿ ಶೇಕ್ ಹ್ಯಾಂಡ್ ಎಲ್ಲ ಮಾಡ್ಬಿಟ್ಟು ಹೋಗ್ಬಿಟ್ಟು ಕುತ್ಕೊಂತಾರೆ. ನೋಡಿ ಯಾವ್ಯಾವ ರೀತಿ ಪ್ಲಾನ್ ಮಾಡ್ತಾರೆ, ಮತ್ತೆ ಅದನ್ನ ನೀಟಾಗಿ ಪ್ಲಾನ್ ಮಾಡಿದ್ರು ಕೂಡ ಅದನ್ನ ಚೆನ್ನಾಗಿ ಇಲ್ಲಿ ಮಾಡ್ಕೊಂಡ್ರು. ಆಲ್ಮೋಸ್ಟ್ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಈ ಒಂದು ಹಾರ್ಟ್ ಏನ್ ಕೊಟ್ರು ಅದು ತುಂಬಾ ಚೆನ್ನಾಗಿತ್ತು ಕಾನ್ಸೆಪ್ಟ್. ಬಟ್ ಯಾರನ್ನ ಉಳಿಸ್ಬೇಕು ಅಂತ ಹೇಳ್ತಾರಲ್ಲ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರೋರು ಇಲ್ಲಿ ಉಳ್ಕೊಂಡ್ರು. ಇಲ್ಲಿ ತುಂಬಾ ಚೆನ್ನಾಗಿ ಆಲ್ಮೋಸ್ಟ್ ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಗಿಲ್ಲಿ ಅವರು ರಿಷಾ ಗೌಡ ಅವರು ಕೊಡ್ಬೇಕಾದ್ರೆ ಇಲ್ಲಿ ಹಾರ್ಟ್ ಸಿಂಬಲ್ ಎಲ್ಲ ತೋರಿಸಿದ್ರು. ಮತ್ತೆ ಇಲ್ಲಿ ಬೇಕಂತ ಕಾವ್ಯ ಅವರು ಕೂಡ ಸ್ವಲ್ಪ ಇಲ್ಲಿ ಹುರ್ಕೊಂತ ಇದ್ರು. ತುಂಬಾ ಚೆನ್ನಾಗಿತ್ತು ಇದು ಕಾಮಿಡಿಯಾಗಿ ಕೂಡ. ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು, ತುಂಬಾ ವರ್ಡ್ಸ್ಗಳು ಕೂಡ ಇಲ್ಲಿ ಹೇಳಿದ್ರು, ಅದಂತೂ ತುಂಬಾ ಸಕ್ಕದಾಗಿತ್ತು. ಗಿಲ್ಲಿ ಅವರು ಇಲ್ಲಿ ಹಾರ್ಟ್ ಕೊಡ್ಬೇಕಾದ್ರೆ ಇಲ್ಲಿ ರಿಷಾ ಅವ್ರು ಹೇಳ್ತಾರೆ, ಇಲ್ಲಿ ನಮ್ಮಿಬ್ಬರದು ಯಾವುದೋ ರೀತಿ ಒಂದು ಜನ್ಮದ ಅನುಬಂಧ ಇದೆ ಅಂತ ಅಂದ್ಬಿಟ್ಟು ನನಗೆ ಅನ್ಸುತ್ತೆ. ನಾನು ಮನೆಯಲ್ಲಿ ಮೊಟ್ಟೆನೆಲ್ಲ ಕದಿತೀನಿ, ಆದ್ರೆ ನೀವು ನನ್ನ ಹಾರ್ಟ್ ನ ಕದ್ದಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಇದಕ್ಕೆ ರಿಷಾ ಗೌಡ ಅವರು ಕೂಡ ಫಿದಾ ಆಗ್ತಾರೆ. ಆದ್ರೆ ಅವ್ರದೊಂದು ಡಿಸಿಷನ್ ಏನಿತ್ತು, ಇಲ್ಲಿ ಹಾರ್ಟ್ ನ ಆಲ್ಮೋಸ್ಟ್ ಅವ್ರು ಏನೊಂದು ಹಾರ್ಟ್ ಕೊಟ್ಟಿರ್ತಾರೆ, ಆ ಹಾರ್ಟ್ ನ ಇಲ್ಲಿ ಹರಿದಾಕ್ತಾರೆ. ನೋಡಿ ಅವರು ಆಟನ ಯಾವ ರೀತಿ ಯಾರ ಜೊತೆ ಹೇಗೆ ಆಡ್ಬೇಕು ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಬೇರೆಯವ್ರು ಯಾರಾದ್ರೂ ಈ ಒಂದು ಪೊಸಿಷನ್ ಅಲ್ಲಿ ಇದ್ದಿದ್ರೆ, ಅಂದ್ರೆ ರಿಷಾ ಗೌಡ ಅವರು ಜಾಗದಲ್ಲಿ ಇದ್ದಿದ್ರೆ ಇಲ್ಲಿ ಗಿಲ್ಲಿ ಅವ್ರಿಗೆ ನಾನು ಸೇವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆಲ್ಮೋಸ್ಟ್ ಆ ಒಂದು ತಪ್ಪು ಇಲ್ಲಿ ಮಾಡಿಲ್ಲ. ಅಂದ್ರೆ ಎಮೋಷನ್ ಆಗಿ ಇಲ್ಲಿ ಅವರು ಯಾರ ಹತ್ರ ಅಷ್ಟೊಂದು ಅಟ್ಯಾಚ್ ಆಗಿಲ್ಲ. ಗೇಮ್ ನ ಯಾವ ರೀತಿ ಆಡ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅಂದ್ರೆ ಪಾಸಿಟಿವ್ ಆಗಿ ನಾನು ಹೇಳ್ತಿರೋದು, ನೆಗೆಟಿವ್ ಆಗಿ ಅಲ್ಲ. ಯಾಕಂತಂದ್ರೆ ಯಾರ ಹತ್ರ ಯಾವ ರೀತಿ ಎಷ್ಟು ಇರಬೇಕೋ ಅಷ್ಟೇ ಇರ್ಬೇಕು. ಅಂದ್ರೆ ಪರ್ಸನಲ್ ಆಗಿ ಇಲ್ಲಿ ಇರಬಾರ್ದು. ಆಲ್ಮೋಸ್ಟ್ ಅವ್ರು ನನ್ನ ಜೊತೆ ಚೆನ್ನಾಗಿದ್ದಾರೆ, ಅದಕ್ಕೆ ನಾನು ಇಲ್ಲಿ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ರಿಷಾ ಅವರು ಇಲ್ಲಿ ಮಾತಾಡ್ಲಿಲ್ಲ. ಯಾಕಂತಂದ್ರೆ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು, ರಿಷಾ ಅವ್ರದ್ದು ನಂದು ಯಾವ್ದೋ ರೀತಿ ಒಂದು ತರ ಅನುಬಂಧ ಇದ್ದಂಗಿದೆ, ನೀವು ನನ್ನ ಹಾರ್ಟ್ ನ ಕದ್ದಿದ್ದೀರಾ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ಕಾವ್ಯಗಳು ಇಲ್ಲಿ ಸ್ವಲ್ಪ ನೋಡ್ತಾ ಇರ್ತಾರೆ ಗುರಾಯಿಸ್ಕೊಂಡು. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಗಿಲ್ಲಿ ಅವರು ಮಾತಾಡಿದ್ರು. ಅದರಲ್ಲೂ ಕೂಡ ಇಲ್ಲಿ ಸೂರಜ್ ಅವ್ರಿಗೆ ಹೇಳ್ತಾರೆ, ಇಲ್ಲಿ ಕಾಂಪಿಟೇಟಿವ್ ಕೊಟ್ಟಂಗೆ ಬಂದಂಗಿದೆ ನನ್ನ ಪರ್ಸನಾಲಿಟಿಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ತುಂಬಾ ಚೆನ್ನಾಗಿ ಇತ್ತು ಈ ಒಂದು ಏನ್ ಕೊಟ್ಟಿದ್ರು ಟಾಸ್ಕ್, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಪ್ರತಿಯೊಬ್ರು ಕೂಡ ಇಲ್ಲಿ ಮಾತಾಡಿದ್ರು. ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ರು, ಸ್ಟ್ರಾಂಗ್ ಅಪೋನೆಂಟ್ ಬಂದಿದ್ದಾರೆ ನನಗೆ ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡಿ ಅವರು ಆಲ್ಮೋಸ್ಟ್ ಎಲ್ಲರೂ ಕೇಳಿ ಹೊಗಳಿಸ್ಕೊಂಡ್ರು. ತುಂಬಾ ಚೆನ್ನಾಗಿ ಇಲ್ಲಿ ಆಟನ ಕೂಡ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ರಿಷಾ ಗೌಡ ಅವರು. ಇನ್ನು ರಿಷಾ ಗೌಡ ಅವರು ಆಲ್ಮೋಸ್ಟ್ ಇವತ್ತಿನೊಂದು ಫುಟೇಜ್ಗಳೆಲ್ಲ ಏನಿತ್ತು, ಇಲ್ಲಿ ರಿಷಾ ಗೌಡ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು. ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿರೋ 3 ಜನ ಸ್ಪರ್ಧಿಗಳಲ್ಲಿ ರಿಷಾ ಗೌಡ ಅವರು ತುಂಬಾ ಚೆನ್ನಾಗಿ ಹಾನೆಸ್ಟ್ ಆಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪರ್ಸನಲಿ ನನಗೆ ಅನಿಸ್ತು. ಇಲ್ಲಿ ಆಲ್ಮೋಸ್ಟ್ ಫಸ್ಟ್ ಗೆ ಸಿಂಹಗರ್ಜನೆಯಾಗಿ ಎಂಟ್ರಿ ಕೊಟ್ಟಿದ್ದು ರಘು ಅವರು ತುಂಬಾನೇ ಮಿಸ್ಟೇಕ್ ಮಾಡಿದ್ರು. ಆಲ್ಮೋಸ್ಟ್ ಮೊದಲನೇ ದಿವಸ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿರ್ಬೋದು. ಯಾಕಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಓವರ್ ಆಗಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಇಲ್ಲಿ ಸಾರಿ ಕೇಳಿರ್ಲಿಲ್ಲ ಮೊದಲನೇ ದಿವಸ. ಎರಡನೇ ದಿವಸ ಚೆನ್ನಾಗಿ ಇಲ್ಲಿ ಹೇಳ್ತಾರಲ್ಲ, ಅವರು ಕೂಡ ಕೇಳಿ ಸಾರಿ ಕೇಳ್ಬಿಡೋಣ ಅಂತ ಕೇಳಿದ್ರು. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಸಾರಿ ಕೇಳಿಲ್ಲ. ಅವರು ಕೂಡ ಮಾತಾಡಿದ್ರಲ್ವಾ, ಅವರು ಸಾರಿ ಕೇಳ್ಬೋದಿತ್ತು. ಬಟ್ ಆದ್ರೆ ಇಲ್ಲಿ ಸಾರಿ ಕೇಳಲೇ ಇಲ್ಲ ಅಶ್ವಿನಿ ಗೌಡ ಅವರು. ಆದ್ರೆ ಇಲ್ಲಿ ರಿಷಾ ಗೌಡ ಅವರು ಇಲ್ಲಿ ಬುದ್ಧಿ ಮಾತು ಹೇಳ್ತಾರೆ ಜಾನ್ವಿ ಅವ್ರಿಗೆ, ನೀವು ನಿಮ್ಮ ಆಟನ ಇಲ್ಲಿ ಹಾಳು ಮಾಡ್ಕೊಂತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ನೀಟಾಗಿ ಕುಂದರ್ಸ್ಕೊಂಡು ಎರಡ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿ ಕೇಳಬೇಕು. ಜಾನ್ವಿ ಅವ್ರಿಗೆ ಇಲ್ಲಿ ಅರ್ಥನೇ ಆಗ್ಲಿಲ್ಲ. ಅವಾಗ ಇಲ್ಲಿ ರಿಷಾ ಅವ್ರ ಬುದ್ಧಿ ಮಾತು ಹೇಳಿದಾಗ, ನಿಮ್ಮ ಆಟನ ನೀವು ಇಲ್ಲಿ ಹಾಳು ಮಾಡ್ಕೊಂತೀರಿ. ಯಾಕಂದ್ರೆ ಒಂದು 100 ಕನಸು ಕಟ್ಕೊಂಡು ಬಂದಿರ್ತಾರೆ ಪ್ರತಿಯೊಬ್ರು ಕೂಡ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ
ಕೂಡ ಬಿಗ್ ಬಾಸ್ ಮನೆಗೆ ಬರ್ಬೇಕಾದ್ರೆ ಇಲ್ಲಿ ಎಲ್ಲರೂ ಕೂಡ ಕನಸು ಕಟ್ಕೊಂಡು ಬಂದಿರ್ತಾರೆ. ಇದರಿಂದ ಏನೋ ಒಂದು ಆಗುತ್ತೆ, ಆಲ್ಮೋಸ್ಟ್ ಸ್ವಲ್ಪ ಸಣ್ಣ ಪುಟ್ಟ ಸಾಧನೆ ಆಗಲಿ, ಏನೇ ಒಂದು ಸಾಧನೆ ಆಗಲಿ, ದೊಡ್ಡದಾಗಿ ಮಾಡಿದ್ರು ಸಾಧನೆನೇ, ಚಿಕ್ಕದಾಗಿ ಮಾಡಿದ್ರು ಸಾಧನೆನೇ. ಇಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ, ನೀವು ಅಶ್ವಿನಿಗಳವ್ರ ಜೊತೆ ಸೇರ್ಕೊಂಡು ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಡಿಪೆಂಡ್ ಆಗಿದ್ದೀರಾ ಅಂತ ಕೂಡ ಇಲ್ಲಿ ಬುದ್ಧಿಮಾತು ಹೇಳ್ತಾರೆ. ಬಟ್ ನಿಜವಾಗ್ಲೂ ಕೂಡ ಆ ಒಂದು ಟೈಮಲ್ಲಿ ರಿಷಾ ಅವ್ರಿಗೆ ಇದು ಅರ್ಥ ಆಗಲ್ಲ. ಧ್ರುವಂತವ್ರು ಕೂಡ ಇಲ್ಲಿ ಬಂದು ಹೇಳ್ತಾರೆ, ಇಲ್ಲಿ ಅಶ್ವಿನಿಗಳವ್ರನ್ನ ಬಿಟ್ಬಿಟ್ಟು ನೀವು ಒಬ್ಬರೇ ಆಡಿ, ನೀವು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೀರಾ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಬಟ್ ಆ ಟೈಮಲ್ಲಿ ಇಲ್ಲಿ ಜಾನ್ವಿ ಅವರಿಗೆ ತಲೆಗೆ ಹೋಗೋದೇ ಇಲ್ಲ ಒಂದು ಮಾತು. ಇನ್ನು ಪ್ರತಿ ಸೀಸನ್ ಅಲ್ಲೂ ಕೂಡ ಒಂದು ಲವ್ ಸ್ಟೋರಿ ಅಂತೂ ಇದ್ದೇ ಇರುತ್ತೆ. ಕಳೆದ ಸೀಸನ್ ತಗೊಂಡ್ರೆ ಇಲ್ಲಿ ಟ್ರ್ಯಾಂಗಲ್ ಲವ್ ಸ್ಟೋರಿ ಇತ್ತು. ಇಲ್ಲಿ ಧರ್ಮ ಕೀರ್ತಿರಾಜ್ ಅವ್ರದ್ದು, ಅನುಷಾ ಅವ್ರದ್ದು, ಮತ್ತೆ ಇಲ್ಲಿ ಐಶ್ವರ್ಯ ಅವ್ರದ್ದು. ಇವಾಗ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇದೇ ರೀತಿ ಒಂದು ಟ್ರ್ಯಾಂಗಲ್ ಲವ್ ಸ್ಟೋರಿನೇ ನೋಡೋಕೆ ಒಂಥರ ಮನೋರಂಜನೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇದು ಸಖತ್ ಮನೋರಂಜನೆ ಇದೆ. ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಅವ್ರದ್ದು ಏನೊಂದು ಇಬ್ಬರದು ಪೇರ್ ಇದೆ, ತುಂಬಾ ಜನ ಇಲ್ಲಿ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ರಿಷಾ ಅವರು ಎಂಟ್ರಿ ಕೊಟ್ಟ ಮೇಲೆ ಇದೊಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ತರ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಗಿಲ್ಲಿ ಅವರು ರಿಷಾ ಅವ್ರನ್ನ ಸ್ವಲ್ಪ ಜಾಸ್ತಿ ಮಾತಾಡ್ಸ್ರೆ ಕಾವ್ಯ ಅವರು ಉರ್ಕೊಂತಿದ್ದಾರೆ. ಮತ್ತೆ ಇಲ್ಲಿ ರಿಷಾ ಗೌಡ ಅವರು ಕೂಡ ಅದೇ ರೀತಿ ಇಲ್ಲಿ ರಿಯಾಕ್ಟ್ ಮಾಡ್ತಾರೆ. ಇಲ್ಲಿ ರಿಷಾ ಅವರು ಮಾಡ್ತಾ ಇರೋದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತ ಬಿಟ್ಟು ನೀಟಾಗಿ ಇಲ್ಲಿ ಗೊತ್ತಾಗ್ತದೆ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಈ ತರ ಒಂದು ಲವ್ ಸ್ಟೋರಿ ಆಗ್ಲಿ, ಏನೋ ಒಂದು ಕಾಮಿಡಿ ಆಗ್ಲಿ, ಈ ರೀತಿಯಾಗಿ ಬರ್ಬೇಕಂತಂದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ ಕೂಡ ಎಫರ್ಟ್ಗಳು ತುಂಬಾ ಇರುತ್ತೆ. ಬಟ್ ಈ 3 ಜನದ ಇವಾಗ ಏನಿದೆಯೋ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ ಅಟ್ ಪ್ರೆಸೆಂಟ್. ಇವಾಗ ಅಂದ್ರೆ ಈ ಒಂದು ಇವತ್ತಿನ ಎಪಿಸೋಡ್ ನೋಡಿದಾಗ ಅನ್ಸಿದೆ ಅದೇ ರೀತಿ, ತುಂಬಾ ಚೆನ್ನಾಗಿ ಇದು ವರ್ಕ್ ಕೂಡ ಆಯ್ತು. ಇಲ್ಲಿ ಕಾವ್ಯ ಅವ್ರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಹಾರ್ಟ್ ಕೊಡ್ಬೇಕಾದ್ರೆ ಇಲ್ಲಿ ನನ್ನ ಹಾರ್ಟ್ ಕದ್ದಿದ್ಯಾ ಅಂತ ಕೂಡ ಇಲ್ಲಿ ಇವ್ರಿಗೆ ರಿಷಾ ಅವರಿಗೆ ಗಿಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಬೇಜಾರಾಗಿರ್ತಾರೆ ಕಾವ್ಯ ಅವರು. ಅದಕ್ಕೆ ಇಲ್ಲಿ ಕಾವ್ಯ ಅವರು ಮತ್ತೆ ಇಲ್ಲಿ ರಿಷಾ ಅವರು ಇಬ್ರು ಕೂಡ ಒಟ್ಟಿಗೆ ಕೂತಾಗ ಸ್ವಲ್ಪ ಮಾತಾಡ್ಬೇಕಾದ್ರೆ ಇಲ್ಲಿ ಬೇಜಾರಾಗಿದ್ದಾರೆ ಕಾವ್ಯ ಅವರು ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಕಾವ್ಯ ಅವರು ಒಂದು ಮಾತು ಹೇಳ್ತಾರೆ, ಇಲ್ಲಿ ನಾನು ಏನಾದ್ರು ಗಿಲ್ಲಿ ಹತ್ರ ಮಾತಾಡ್ಬೇಕು ಅಂತಂದ್ರೆ ಇಲ್ಲಿ ನೀಟಾಗಿ ಶೇವ್ ಮಾಡ್ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಮಾಡೋಣ ಬಿಡು ಅಂತಂದ್ಬಿಟ್ಟು ಹೇಳ್ತಾರೆ. ಬಟ್ ಇನ್ನೂ ಕೂಡ ಮಾಡಿಲ್ಲ, ನಾಳೆ ಕಾದ್ ನೋಡ್ಬೇಕಿದೆ. ಇಲ್ಲಿ ಕಾವ್ಯ ಅವ್ರಿಗೋಸ್ಕರ ಗಿಲ್ಲಿ ಅವರು ಏನಾದ್ರು ಇಲ್ಲಿ ಶೇವ್ ಮಾಡ್ತಾರಾ ಅಂತ ಕೂಡ. ಬಟ್ ಆದ್ರೆ ಇಲ್ಲಿ ಅದಾಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕಾವ್ಯ ಅವ್ರು ಸಿಕ್ಕಾಪಟ್ಟೆ ಉರ್ಕೊಂತಾರೆ. ಇಲ್ಲಿ ರಿಷಾ ಅವರು ಒಂದು ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿರ್ತಾರೆ. ಸ್ವಲ್ಪ ಇಲ್ಲಿ ಆ ಡ್ರೆಸ್ ನ ಇಲ್ಲಿ ಡಿಸೈನ್ ಮಾಡ್ತಾ ಇರ್ತಾರೆ, ಅಂದ್ರೆ ಕಟ್ ಮಾಡ್ತಿರ್ತಾರೆ. ಇಲ್ಲಿ ಕಟ್ ಮಾಡ್ತಿರ್ಬೇಕಾದ್ರೆ ಕಾವ್ಯ ಅವರು ನೋಡ್ತಾರೆ ಅಲ್ಲಿಂದ ನಿಂತ್ಕೊಂಡು, ಏನಪ್ಪ ಇವನು ಈ ರೀತಿ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಸ್ವಲ್ಪ ಇಲ್ಲಿ ಉರ್ಕೊಂತಾರೆ. ಬಂದು ನೋಡ್ಬಿಟ್ಟು ನೋಡ್ದೇ ಇರೋ ತರ ಇಲ್ಲಿ ಈಚೆ ಹೋಗ್ತಾರೆ. ಇಲ್ಲಿ ನಾವು ನೀವೆಲ್ಲ ನೋಡೋರ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇದೊಂದು ಟ್ರ್ಯಾಂಗಲ್ ಲವ್ ಸ್ಟೋರಿ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ನೋಡೋಣ ಮುಂದಿನ ದಿವಸದಲ್ಲಿ ಇದು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ 2ನೇ ದಿವಸಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತದೆ. ಆಲ್ಮೋಸ್ಟ್ ಇಲ್ಲಿ ಅವ್ರದ್ದು ಟ್ರ್ಯಾಂಗಲ್ ಲವ್ ಸ್ಟೋರಿ ಇದೆಯಾ ಅಥವಾ ಒನ್ ಸೈಡ್ ಲವ್ ಸ್ಟೋರಿ ಇದೆಯಾ ಅಂತ ಕೂಡ ಮುಂದೆ ಗೊತ್ತಾಗುತ್ತೆ. ಬಟ್ ಇದರಿಂದ ಸಿಕ್ಕಾಪಟ್ಟೆ ಕಾವ್ಯ ಅವ್ರು ಬೇಜಾರಾಗಿದ್ರು. ಆದ್ರೆ ಇಲ್ಲಿ ಅವರು ಶೇವ್ ಮಾಡಬೇಕು ಅಂತ ಹೇಳಿದರೆ, ವೀಕ್ಷಕರೇ ನಿಮ್ ಪ್ರಕಾರ ಇಲ್ಲಿ ಗಿಲ್ಲಿ ಅವರು ಶೇವ್ ಮಾಡ್ತಾರ ಕಾವ್ಯ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕಂದ್ರೆ ಅವ್ರು ಹೇಳಿದ್ರು ಅಲ್ಲೇನೆ, ನಾನು ಶೇವ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು. ನಿಮ್ ಪ್ರಕಾರ ಅನ್ಸುತ್ತೆ ಇಲ್ಲಿ ಕಾವ್ಯ ಅವ್ರಿಗೋಸ್ಕರ ಗಿಲ್ಲಿ ಅವರು ಶೇವ್ ಮಾಡ್ತಾರೆ ಅಂತ ಅನ್ಸುತ್ತಾ? ಕಮೆಂಟ್ ಅಲ್ಲಿ ತಿಳಿಸಿ. ಇದೆಲ್ಲ ಆದ್ಮೇಲೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಇಲ್ಲೇ ಎಲ್ರದ್ದು ಅಸಲಿ ಮುಖ ಇಲ್ಲಿ ಗೊತ್ತಾಯ್ತು. ಏನಕ್ಕೆ ಅಂತಂದ್ರೆ ಬೇಡದೇ ಇರೋ ರೀಸನ್, ಸಿಲ್ಲಿ ರೀಸನ್ ಅಂತ ಹೇಳ್ತಾರಲ್ಲ, ಎಲ್ರು ಕೂಡ ಸಿಲ್ಲಿ ರೀಸನ್ ಕೊಟ್ರು. ಬಟ್ ಕೆಲವೊಬ್ರಂತೂ ಹಾನೆಸ್ಟ್ ಆಗಿ ಇಲ್ಲಿ ನಾಮಿನೇಷನ್ ಕೂಡ ಇಲ್ಲಿ ಮಾಡಿದ್ರು. ಫಸ್ಟಿಗೆ ಇಲ್ಲಿ ನೋಡಿ ರಾಶಿಕ್ ಅವ್ರು ಬರ್ತಾರೆ, ಕಾವ್ಯ ಅವ್ರನ್ನ ಮತ್ತಿಲ್ಲಿ ರಕ್ಷಿತಾ ಅವ್ರನ್ನ ಇಲ್ಲಿ ನಾಮಿನೇಷನ್ ಮಾಡ್ತಾರೆ. ಅವ್ರು ಕೊಟ್ಟಿದ್ದ ರೀಸನ್ ಅಷ್ಟೊಂದು ಇಷ್ಟ ಆಗ್ಲೇ ಇಲ್ಲ. ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಅಂದ್ಬಿಟ್ಟು ಅಂತಾರಲ್ಲ, ರಾಶಿಕ್ ಅವರು ಆ ರೀತಿ ಮಾಡಿದ್ರು ಅಂತ ಅಂದ್ಬಿಟ್ಟು ನನಗನ್ನಿಸ್ತು ಪರ್ಸನಲಿ. ಇಲ್ಲಿ ರಕ್ಷಿತಾ ಅವರು ಈಸಿ ಟಾರ್ಗೆಟ್. ಯಾಕಂತಂದ್ರೆ ಅವ್ರ ಹತ್ರ ಇಲ್ಲಿ ಏನಾದ್ರು ಮಾತಾಡಿದ್ರು ಕೂಡ ತುಂಬಾ ಓವರ್ ಆಗಿ ರಿಯಾಕ್ಟ್ ಆದ್ರೂ ಕೂಡ ಬೇರೆಯವ್ರಿಗೆ ಅರ್ಥ ಆಗಲ್ಲ ಒಂದು ಮಾತುಕತೆ ಅಂತ ಅಂದ್ಬಿಟ್ಟು ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ರಕ್ಷಿತಾ ಅವ್ರನ್ನ. ಮತ್ತಿಲ್ಲಿ ಜಾನ್ವಿ ಅವ್ರು ಬಂದ್ಬಿಟ್ಟು ಗಿಲ್ಲಿ ಅವ್ರನ್ನ ಮತ್ತಿಲ್ಲಿ ರಕ್ಷಿತಾ ಅವ್ರನ್ನ ಇಲ್ಲಿ ನಾಮಿನೇಷನ್ ಮಾಡ್ತಾರೆ. ನೋಡಿ ಜಾನ್ವಿ ಅವರು ಕೊಟ್ಟಿದ್ದ ರೀಸನ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವ್ರಿಗೆ ಇಲ್ಲಿ ಟವಲ್ ಅಲ್ಲಿ ಮೂಗ್ ಒರೆಸ್ಕೊಂಡ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಂತ ಮಾತಪ್ಪ. ಮತ್ತಿಲ್ಲಿ ಮರ್ಯಾದೆ ಕೊಡಲ್ಲ ಗಿಲ್ಲಿ ಅವರು ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಈ ಒಂದು ಪಾಯಿಂಟ್ ಸಿಕ್ಕಾಪಟ್ಟೆ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಇಲ್ಲಿ ಜಾನ್ವಿ ಅವ್ರು ಏನಾದ್ರು ಗಿಲ್ಲಿ ಅವ್ರನ್ನ ಬನ್ನಿ ಗಿಲ್ಲಿ ಅವರೇ, ಹೋಗಿ ಗಿಲ್ಲಿ ಅವರೇ ಅಂತ ಅಂದ್ಬಿಟ್ಟು ಏನಾದ್ರು ಮಾತಾಡ್ತಾರ? ಖಂಡಿತವಾಗ್ಲೂ ಇಲ್ಲಿ ಇಲ್ಲ. ಇಲ್ಲಿ ಗಿಲ್ಲಿ ಬಾಯಲ್ಲಿ ಒಂದು ಲೋಟ ನೀರು ತಗೊಂಬ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಅವರು ಕೂಡ ಮರ್ಯಾದೆ ಇಲ್ದೇನೆ ಇಲ್ಲಿ ಮಾತಾಡ್ತಾರೆ. ಅಂದ್ರೆ ಬಾ ಹೋಗು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಸ್ವಲ್ಪ ಇಲ್ಲಿ ಕ್ಲೋಸ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಕೂಡ ಆ ರೀತಿಯಾಗಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ ಪರ್ಸನಲ್ ಆಗಿ. ಬಟ್ ಅವರು ಮರ್ಯಾದೆ ಕೊಡೋಲ್ಲ. ಇಷ್ಟು ದಿವಸ ಅವ್ರು ಗೊತ್ತಾಗಿರ್ಲಿಲ್ವಾ, ಗಿಲ್ಲಿ ನಾನು ನಿಮ್ಮನ್ನ ಹೋಗಿ ಬನ್ನಿ ಅಂತ ಕರಿತೀನಿ, ನೀವು ಕೂಡ ಅದೇ ರೀತಿ ಕರೀರಿ ಅಂತ ನಾರ್ಮಲ್ ಆಗಿ ಹೇಳ್ಬೋದಿತ್ತು. ಬಟ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇದೊಂದು ಸ್ಟ್ರಾಂಗ್ ರೀಸನ್ ನಿಜವಾಗ್ಲೂ ಕೂಡ. ಅದ್ರಲ್ಲಿ ಟವಲ್ ತಗೊಂಡು ಗೊನ್ನೆ ಒರ್ಸೋದಂತೆ ಅದು ಇದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದೇ ಮೂಗೊರ್ಸ್ಕೊಳ್ಳೋದು ಅದು ಇದು ಅಂತ ಸಿಲ್ಲಿ ರೀಸನ್ ಅಂತ ಅನ್ಸುತ್ತೆ ನಿಜವಾಗ್ಲು. ವೀಕ್ಷಕರ ನಿಜವಾಗ್ಲೂ ಇಲ್ಲಿ ಜಾನ್ವಿ ಅವರು ರಕ್ಷಿತಾ ಅವ್ರಿಗೆ ಕೊಟ್ಟಿದ್ದ ರೀಸನ್ ಮತ್ತೆ ಗಿಲ್ಲಿ ಅವ್ರಿಗೆ ಕೊಟ್ಟಿದ್ದ ರೀಸನ್ ನಿಮಗೆ ಇಷ್ಟ ಆಯ್ತಾ? ಇದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಕೆಲವೊಬ್ರು ಸಿಲ್ಲಿ ರೀಸನ್ ಕೊಟ್ಟರು ಅಂತ ಕೂಡ ಇಲ್ಲಿ ಅನಿಸ್ತು. ಆನಂತರ ಧ್ರುವಂತ್ ಅವ್ರು ಬರ್ತಾರೆ. ಅವ್ರು ಇಲ್ಲಿ ಗಿಲ್ಲಿ ಅವ್ರನ್ನ ಮತ್ತೆ ಇಲ್ಲಿ ಧನುಷ್ ಗೌಡ ಅವ್ರನ್ನ ಇಲ್ಲಿ
ನಾಮಿನೇಷನ್ ಮಾಡ್ತಾರೆ. ಇವರು ಕೂಡ ಇಲ್ಲಿ ಸಿಲ್ಲಿಯಾಗಿ ಕೊಟ್ಟರು ಅಂತ ಕೂಡ ಇಲ್ಲಿ ಅನ್ನಿಸ್ತು ಪರ್ಸನಲಿ ನನಗೆ. ಯಾಕಂದ್ರೆ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟಿದ್ರು ಆಲ್ಮೋಸ್ಟ್. ಇಲ್ಲಿ ಜಾನ್ವಿ ಅವ್ರು ಬಂದು ಯಾವಾಗ ಗಿಲ್ಲಿ ಅವ್ರ ಹೆಸರು ತಗೊಂಡ್ರು, ಇಲ್ಲಿ ಧ್ರುವಂತ್ ಅವರು ಕೂಡ ಅವ್ರ ಹೆಸರು ತಗೊಂತಾರೆ ಅಂತ ಅಂದ್ಬಿಟ್ಟು ನಾನು ಪ್ರೋಮೋ ರಿವ್ಯೂ ಅಲ್ಲೂ ಕೂಡ ಇಲ್ಲಿ ಕೊಟ್ಟಿದ್ದೆ. ಆಲ್ಮೋಸ್ಟ್ ಗಿಲ್ಲಿ ಅವ್ರನ್ನ ಇಲ್ಲಿ ಧ್ರುವಂತ್ ಅವರು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಕೊಟ್ಟಿರೋ ಒಪಿನಿಯನ್ ಮೇಲೆ ಒಂದು ಜಗಳ ಕೂಡ ಇಲ್ಲಿ ಆಡಿದ್ರು, ಅಲ್ಲೇ ಉರ್ದೋಗಿತ್ತು ಬಿಡಿ. ಆದ್ರೆ ಕೆಲವೊಬ್ರು ಇವ್ರು ಮುಖವಾಡ ಹಾಕೊಂಡು, ಧ್ರುವಂತ್ ಅವರು ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಅದೇ ರೀತಿ ಅನ್ಸುತ್ತೆ ನನಗೆ. ಇವಾಗ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಈಸಿ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಾರೆ. ಫಸ್ಟ್ ಇಲ್ಲಿ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ಗಳನ್ನ ಓಡಿಸ್ಬಿಡ್ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ. ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಏನಾದ್ರೂ ಇಲ್ಲಿ ನಾಮಿನೇಷನ್ ಮಾಡಿದ್ರೆ ನೀವು ಕೂಡ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಪರ್ಸನಲಿ ಮಾತಾಡ್ಕೊಂಡಿರ್ಬೋದು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂದ್ರೆ ಅತಿ ಹೆಚ್ಚಾಗಿ ಇಲ್ಲಿ ನಾಮಿನೇಷನ್ ಆಗಿದ್ದು ಅಂದ್ರೆ ಗಿಲ್ಲಿ ಅವರೇ, ಜಾಸ್ತಿ ಅವರಿಗೆ ಓಟ್ ಬಿತ್ತು ಇವ್ರ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಅವರಾಗಿದ ತಕ್ಷಣ ಸ್ಪಂದನಾ ಸೋಮಣ್ಣ ಅವ್ರು ಬರ್ತಾರೆ, ಅಶ್ವಿನಿ ಗೌಡ ಅವ್ರನ್ನ ಮತ್ತೆ ಜಾನ್ವಿ ಅವ್ರನ್ನ ಇಲ್ಲಿ ನಾಮಿನೇಷನ್ ಮಾಡ್ತಾರೆ. ಆಲ್ಮೋಸ್ಟ್ ಇದು ಕೂಡ ಇಲ್ಲಿ ಸ್ವಲ್ಪ ಚೆನ್ನಾಗೇ ಮಾಡಿದ್ರು ಸ್ಪಂದನಾ ಸೋಮಣ್ಣ ಅವರು. ಒಂದು ರೀಸನ್ ಏನು ಕೊಟ್ಟರು, ಬಟ್ ಆ ರೀಸನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟರು, ತುಂಬಾ ಚೆನ್ನಾಗಿ ಮಾಡಿದ್ರು. ಆದ್ರೆ ಇಲ್ಲಿ ರಿಷಾ ಅವ್ರು ಹೇಳಿದಾರಪ್ಪ ಅಂತಂದ್ರೆ ಸ್ವಲ್ಪ ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ ಅಂತ ಹೇಳಿದ್ರು. ಇಲ್ಲಿ ಆಲ್ಮೋಸ್ಟ್ ಅವ್ರು ಮುಖವಾಡ ಹಾಕೊಂಡು ಬದುಕ್ತಿದಾರೋ ಏನ್ ಬದುಕ್ತಿದಾರೋ. ಬಿಗ್ ಬಾಸ್ ಗೆಲ್ಬೇಕು ಅಂತಂದ್ರೆ ಇಲ್ಲಿ ಸ್ಪಂದನಾ ಅವರು ಅವ್ರ ಆಟನ ಇಲ್ಲಿ ಆಡಿದ್ರೆ ಗೆಲ್ತಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಇದೇ ರೀತಿ ಅವರು ಸ್ವಲ್ಪ ಸಾಫ್ಟ್ ಆಗಿ ಹೋಗ್ತಿದ್ರೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಗೆಲ್ಲೋದು ಸಿಕ್ಕಾಪಟ್ಟೆ ಇಲ್ಲಿ ಕಷ್ಟ ಆಗುತ್ತೆ. ಇದೇ ರೀತಿ ಇನ್ನು 2-3 ವಾರ ಆಡ್ಕೊಂಡು ಹೋದ್ರೆ ಇಲ್ಲಿ ಸ್ವಲ್ಪ ಜನಗಳಿಗೂ ಕೂಡ ಇಲ್ಲಿ ಬೋರ್ ಅನ್ಸುತ್ತೆ. ನೋಡೋಣ ಮುಂದೆ ಅವ್ರು ಯಾವ ರೀತಿ ಇಲ್ಲಿ ಅವ್ರ ಗೇಮ್ನ ಆಡ್ಕೊಂಡು ಹೋಗ್ತಾರೆ ಅಂತ. ನೆಕ್ಸ್ಟ್ ಇಲ್ಲಿ ಧನುಷ್ ಗೌಡ ಅವ್ರು ಬರ್ತಾರೆ, ಜಾನ್ವಿ ಅವ್ರನ್ನ ಮತ್ತೆ ಅಶ್ವಿನಿ ಗೌಡ ಅವ್ರನ್ನ ಇಲ್ಲಿ ನಾಮಿನೇಷನ್ ಮಾಡ್ತಾರೆ. ಮತ್ತೆ ಕಾವ್ಯ ಅವ್ರು ಬಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ, ರಾಶಿಕಾ ಅವ್ರನ್ನ ಇಲ್ಲಿ ನಾಮಿನೇಷನ್ ಮಾಡ್ತಾರೆ. ನೋಡಿ ಇಲ್ಲಿ ಕಾವ್ಯ ಅವರು ಕೂಡ ಬಂದ್ಬಿಟ್ಟು ರಾಶಿಕಾ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ. ಮತ್ತೆ ಇಲ್ಲಿ ಅಭಿಷೇಕ್ ಬಂದ್ಬಿಟ್ಟು ಜಾನ್ವಿ ಅವ್ರನ್ನ ಮತ್ತೆ ಅಶ್ವಿನಿ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ. ಮಲ್ಲಮ್ಮ ಅವ್ರು ಬಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರನ್ನ ಮತ್ತೆ ಅಶ್ವಿನಿ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ. ಆಲ್ಮೋಸ್ಟ್ ಮಲ್ಲಮ್ಮ ಅವ್ರು ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಲೈಟ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಧ್ರುವಂತ್ ಅವರು ಕೂಡ ಇಲ್ಲಿ ಗಿಲ್ಲಿ ಅವರು ಮನೆಯಿಂದ ಹೊರಗಡೆ ಹೋಗ್ಲಿ ಅಂತ ಅಂದ್ಬಿಟ್ಟು ನಾಮಿನೇಷನ್ ಮಾಡಿದ್ರು. ಮಲ್ಲಮ್ಮ ಅವರು ಕೂಡ ಇಲ್ಲಿ ಏನೇ ಆದ್ರೂ ಕೂಡ ಮಲ್ಲಮ್ಮ ಅವ್ರಿಗೆ ಏನ್ ಅನಿಸ್ತದೆ ಅಂತಂದ್ರೆ ಗಿಲ್ಲಿ ಈಸಿ ಟಾರ್ಗೆಟ್. ನೀವು ಏನೇ ಒಂದು ನೋಡಿ ಆಲ್ಮೋಸ್ಟ್ ಆಗಿ ಈ 3 ವಾರದಲ್ಲಿ ಏನೇ ಕೇಳಿದ್ರು ಕೂಡ ಮನೆಯಿಂದ ಯಾರು ಹೊರಗಡೆ ಬೇಕು ಅಂದ್ರೆ ಗಿಲ್ಲಿ ಅಂತ ಹೇಳ್ತಾರೆ. ಇವಾಗ ಗಿಲ್ಲಿ ಅವರು ಸುಳ್ಳು ಹೇಳ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಅಷ್ಟೊಂದು ನನಗೆ ಫೇರ್ ಅಂತ ಅನಿಸ್ಲಿಲ್ಲ ಮಲ್ಲಮ್ಮ ಅವ್ರು ಕೊಟ್ಟಿದ್ದು. ಅಂದ್ರೆ ಜೆನ್ಯೂನ್ ಆದ ರೀಸನ್ ಅಂತ ಅನಿಸ್ಲಿಲ್ಲ. ಧ್ರುವಂತನು ನನ್ನ ಹಿಂದೆ ಸುತ್ತಾನೆ ಅಂತ ಅಂದ್ಬಿಟ್ಟು ಸುಳ್ಳು ಹೇಳಿದ್ರು ಅಂತ ಅಂದ್ಬಿಟ್ಟು ಹೇಳಿದ್ರು. ನೋಡಿ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಕೇಳಿದಾಗ ಗಿಲ್ಲಿ ಅವರು ಅವ್ರಿಗೆ ಒಂದು ಏನು ಒಪಿನಿಯನ್ ಇತ್ತು ಅದನ್ನ ಇಲ್ಲಿ ವ್ಯಕ್ತಪಡಿಸಿದ್ರು. ಆದ್ರೆ ಇಲ್ಲಿ ಮಲ್ಲಮ್ಮ ಅವ್ರಿಗೆ ಅದು ಇಷ್ಟ ಆಗಿಲ್ಲ. ಇಲ್ಲಿ ಅಲ್ಲೇ ಹೇಳಬಹುದಿತ್ತು ಕಿಚ್ಚ ಸುದೀಪ್ ಅವ್ರ ಎದುರುಗಡೆ. ಇಲ್ಲಿ ಮಲ್ಲಮ್ಮ ಅವ್ರು ಕೂಡ ಇಲ್ಲಿ ಹೇಳಲಿಲ್ಲ. ನೀವು ಕಿಚ್ಚನ ಪಂಚಾಯಿತಿ ಮತ್ತೆ ನೋಡಿದಾಗ ಗೊತ್ತಾಗುತ್ತೆ. ಅವರಾಗ ಅವ್ರ ಕೈ ಎತ್ಬಿಟ್ಟು ನೀವು ಇಲ್ಲಿ ಬಂದಾಗೆ ಜಗಳ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕೆ ಇಲ್ಲಿ ಹೇಳ್ತಾರೆ ಆ ರೀತಿ ಅಂತ ಕೇಳಿದ್ರು. ಇದನ್ನು ಕೂಡ ಅಲ್ಲೇ ಕೇಳಬಹುದಿತ್ತಲ್ವಾ, ನೀವ್ ಯಾಕೆ ಏನು ಗಿಲ್ಲಿ ಅವರೇ ನೀವ್ ಯಾಕೆ ಈ ತರ ಹೇಳ್ತೀರಾ, ಧ್ರುವಂತ್ ಅವ್ರ ಹತ್ರ ನಡ್ಕೊಳ್ಳೋದೇ ಇಲ್ವಲ್ಲ, ನಾನು ಬೇಡ ಅಂದ್ರೂ ಅವ್ರ ನಿಂದೆ ಬರಲ್ಲ ಅಂತ ಬಿಟ್ಟು ಅವಾಗ ಮಾತಾಡ್ಲಿಲ್ಲ. ಧ್ರುವಂತ್ ಅವರು ಮಾತಾಡ್ಲಿಲ್ಲ, ಮಲ್ಲಮ್ಮ ಅವರು ಮಾತಾಡ್ಲಿಲ್ಲ. ಇಷ್ಟು ಧೈರ್ಯ ಇದ್ದವರು ಇಲ್ಲಿ ಸುದೀಪ್ ಅವ್ರು ಬಂದಿದ ತಕ್ಷಣನೇ ನೀವೆಲ್ಲ ಯಾಕೆ ಜಗಳ ಆಯ್ತು ಅಂತ ಕೇಳ್ದವ್ರು ಈ ಒಂದು ಟಾಪಿಕ್ನು ಕೂಡ ಕೇಳ್ಬೋದಿತ್ತಲ್ವಾ. ನೋಡಿ ಒಬ್ಬೊಬ್ರು ಮೇಂಡಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಇದರಿಂದ ಪಕ್ಕಾ ಗೊತ್ತಾಗ್ತದೆ. ನನಗೇನೋ ಇಲ್ಲಿ ಜೆನ್ಯೂನ್ ರೀಸನ್ ಅಂತ ಅನಿಸ್ಲಿಲ್ಲ ಮಲ್ಲಮ್ಮ ಅವ್ರು ಕೊಟ್ಟಿದ್ದು. ಅಶ್ವಿನಿ ಗೌಡ ಅವ್ರದ್ದು ಆಲ್ಮೋಸ್ಟ್ ಎಲ್ಲರೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅವರು ಮಿಸ್ಟೇಕ್ ಮಾಡ್ತಿದ್ದಾರೆ, ತುಂಬಾ ತಪ್ಪುಗಳನ್ನ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅದಕ್ಕೋಸ್ಕರನೇ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲಿ ಅಂತ ಅಂದ್ಬಿಟ್ಟು ನಾಮಿನೇಷನ್ ಕೂಡ ಇಲ್ಲಿ ಮಾಡಿದ್ದಾರೆ. ನನ್ನ ಪ್ರಕಾರ ಅವ್ರು ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಇಲ್ಲಿ ಆ ನಂತರ ಬರೋದು ಕಾಕ್ರೋಚ್ ಸುಧೀರ್ ಅವರು ಧ್ರುವಂತ್ ಅವ್ರನ್ನ ಮತ್ತೆ ರಾಶಿಕಾ ಅವ್ರನ್ನ ಇಲ್ಲಿ ನಾಮಿನೇಷನ್ ಮಾಡ್ತಾರೆ. ಇಲ್ಲೂ ಕೂಡ ನೋಡಿ ಕಾಕ್ರೋಚರು ರಾಶಿಕಾ ಅವ್ರನ್ನ ಇಲ್ಲಿ ನಾಮಿನೇಷನ್ ಮಾಡಿದಾಗ ಸ್ವಲ್ಪ ಇಲ್ಲಿ ಅವರು ಕೂಡ ರಿಯಾಕ್ಟ್ ಮಾಡಿದ ರೀತಿ ಸ್ವಲ್ಪ ಓವರ್ ಆಗಿ ಇತ್ತು. ಯಾಕಂದ್ರೆ ಸ್ವಲ್ಪ ಆಟಿಟ್ಯೂಡ್ ಅಂತಾರಲ್ಲ ಆ ರೀತಿಯಾಗಿ ಇಲ್ಲಿ ತೋರಿಸಿದ್ರು ಕಾಕ್ರೋಚರು. ಸ್ವಲ್ಪ ಇವಾಗ ಅವರು ಅವ್ರ ಗೇಮ್ಗೆ ಬರ್ತಾ ಇದ್ದಾರೆ, ಲೈನ್ಗೆ ಬರ್ತಾ ಇದ್ದಾರೆ ಅಂತ ಪರ್ಸನಲಿ ನನಗೆ ಅನಿಸ್ತು. ಇದಾಗಿದ ತಕ್ಷಣ ಇಲ್ಲಿ ರಕ್ಷಿತ್ ಅವ್ರು ಬಂದು ರಾಶಿಕಾ ಅವ್ರನ್ನ ಮತ್ತೆ ಇಲ್ಲಿ ಜಾನ್ವಿ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ. ಇಲ್ಲಿ ರಾಶಿಕಾ ಅವರು ಮಾಡಿದ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ದು ಕಾಕ್ರೋಚ್ ಅವರು. ಆದ್ರೆ ಇಲ್ಲಿ ಜಗಳಕ್ಕೆ ಬಂದಿದ್ದು ರಕ್ಷಿತ್ ಅವ್ರ ಮೇಲೆ. ಆಲ್ಮೋಸ್ಟ್ ಕಾಕ್ರೋಚ್ ಅವ್ರ ಮೇಲೆ ಜಗಳಕ್ಕೆ ಹೋಗ್ಬೋದಿತ್ತು. ಏನ್ರಿ ನೀವು ಈ ತರ ಎಲ್ಲ ಮಾತಾಡ್ತೀರಾ ಅಂತಂದ್ಬಿಟ್ಟು. ಆದ್ರೆ ಯಾವಾಗ್ಲೂ ಕೂಡ ಎಲ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ. ಅದೇ ಹೇಳಿರುವ ಪಾಪ ಗುಬ್ಬಿ ತರ ಇದಾರೆ ಅವರು ಮನೆ ಒಳಗಡೆ. ಇವ್ರ ಮೇಲೆ ನಾವ್ ಏನೇ ಮಾಡಿದ್ರು ಕೂಡ, ಏನೇ ದಬ್ಬಾಳಿಕೆ ಮಾಡಿದ್ರು ಕೂಡ ನಡೆಯುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಕೂಡ ಇಲ್ಲಿ ಪರ್ಮಿಷನ್ ಟು ಗ್ರಾಂಟೆಡ್ ಅಂತಾರಲ್ಲ ಆ ರೀತಿಯಾಗಿ ಇಲ್ಲಿ ಈಸಿಯಾಗಿ ತಗೊಂಡ್ಬಿಟ್ಟಿದ್ದಾರೆ. ನೋಡೋಣ ಮುಂದಿನ ದಿವಸ. ಆಲ್ರೆಡಿ ಒಂದ್ಸತಿ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಜಾನ್ವಿ ಅವರಿಗೆ ಕ್ಲಾಸ್ ಅಂತ ಸಿಕ್ಕಿದೆ. ಇನ್ನು ಇವ್ರಿಗೂ ಕೂಡ ಸ್ವಲ್ಪ ಕ್ಲಾಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಬೇಡದೇ ಇರೋ ಮ್ಯಾಟರ್ ಅಲ್ಲಿ ಮಾತಾಡ್ಬಿಟ್ರು ರಕ್ಷಿತಾ ಅವ್ರಿಗೆ. ನೀನು ಚೈಲ್ಡ್ ಆ ರೀತಿ ಈ ರೀತಿ ಅಂತ ಹೇಳ್ಬಿಟ್ಟು ಪರ್ಸನಲ್ ಆಗಿ ಹರ್ಟ್ ಆಗೇ ಆಗುತ್ತೆ ನಿಜವಾಗ್ಲೂ ಕೂಡ ಎಂತವ್ರಿಗೆ ಆದ್ರೂ. ಇಲ್ಲಿ ರಕ್ಷಿತ್ ಅವ್ರು ಹೇಳಿದಾಳೆ ಏನೂ ಕೂಡ ಇಲ್ಲಿ ತಪ್ಪಿಲ್ಲ. ಅವರು ಒಂದು ಒಪಿನಿಯನ್ ಅವ್ರು ಹಂಚ್ಕೊಂಡಾಗ ಇವ್ರು ಯಾಕೆ ಈ ರೀತಿಯಾಗಿ ಓವರ್ ಆಗಿ ರಿಯಾಕ್ಟ್ ಆಗ್ಬೇಕು ನಿಜವಾಗ್ಲೂ ಕೂಡ ಇಲ್ಲಿ ಗೊತ್ತಿಲ್ಲ. ನೆಕ್ಸ್ಟ್ ಮಾಳು ಅವ್ರು ಬರ್ತಾರೆ, ಗಿಲ್ಲಿ ಅವ್ರನ್ನ ಮತ್ತೆ ಅಶ್ವಿನಿ ಅವ್ರನ್ನ ಇಲ್ಲಿ
ನಾಮಿನೇಷನ್ ಮಾಡ್ತಾರೆ. ಇಲ್ಲಿ ಮಾಲು ಅವರು ಕೊಟ್ಟಿದ್ದ ರೀಸನ್ ಕೂಡ ಅಷ್ಟೊಂದು ಸರಿ ಇರಲಿಲ್ಲ. ಅಶ್ವಿನಿ ಗೌಡ ಅವರು ಅಂದ್ರೆ ಫಸ್ಟ್ 2 ವಾರ ಏನ್ ಕಾಣಿಸ್ಕೊಂಡಿದ್ರು ಇವಾಗ ಕಾಣಿಸ್ಕೊಂತಿಲ್ವಂತೆ. ಆಲ್ಮೋಸ್ಟ್ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಕಾಣಿಸ್ಕೊಂತಿರೋದೇ ಇಲ್ಲಿ ಅಶ್ವಿನಿ ಗೌಡ ಅವರು. ಮತ್ತೆ ಇಲ್ಲಿ ಗಿಲ್ಲಿ ಅವರು ಇಷ್ಟ ಆಗ್ಲಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ನೋಡಿ ಅದೇನೋ ಹೇಳ್ತಾರಲ್ಲ, ಯಾರಿಗೋ ಏನೋ ಕೊಡ್ಬೇಕು ನಾನು ಅಂತಂದ್ಬಿಟ್ಟು ಕೊಡ್ತಾ ಇದಾರೆ ಅಷ್ಟೇ. ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿ ಅವರಿಗೆ ಜಾಸ್ತಿ ನಾಮಿನೇಷನ್ ಮಾಡಿದಕ್ಕೆ ಇಲ್ಲಿ ಮಾಲು ಅವರು ಅದೇ ರೀತಿ ಕೊಟ್ಟರು ಅಂದ್ಬಿಟ್ಟು ನನಗೆ ಅನ್ನಿಸ್ತು. ಮತ್ತೆ ಚಂದ್ರಪ್ರಭು ಅವ್ರು ಬಂದ್ಬಿಟ್ಟು ಅಶ್ವಿನಿ ಅವರಿಗೆ ಜಾನ್ವಿ ಅವರಿಗೆ ನಾಮಿನೇಷನ್ ಮಾಡ್ತಾರೆ. ಕರೆಕ್ಟ್ ಆದ ರೀಸನ್ ಅಂತೂ ನನಗಂತೂ ಸಖತ್ತಾಗಿ ಅವರು ಚಂದ್ರಪ್ರಭು ಅವರು ಕರೆಕ್ಟ್ ಆಗಿ ಕೊಟ್ಟರು. ಯಾಕಂದ್ರೆ ಅವರಿಬ್ರು ಮಾಡ್ತಿರೋ ತಪ್ಪನ ಇಲ್ಲಿ ಎತ್ತಿ ತೋರಿಸಿ ನೀಟಾಗಿ ಇಲ್ಲಿ ಹೇಳಿದ್ರು. ಯಾಕಂದ್ರೆ ರಕ್ಷಿತ್ ಅವ್ರು ಕಣ್ಣೀರ್ ಹಾಕ್ತಿರು ಕಾಣಿಸ್ಲಿಲ್ಲ, ನಂಗೆ ಸ್ವಲ್ಪ ಹರ್ಟ್ ಆಯ್ತು ಅಂತ ಹೇಳಿದ್ರು. ಕರೆಕ್ಟ್ ಆಗಿ ರೀಸನ್ ಇಲ್ಲಿ ಕೊಟ್ಟರು. ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಬಟ್ ಕರೆಕ್ಟ್ ಆಗಿ ಹೇಳಿದ್ರು ಏನಕ್ಕೆ ನಾನು ನಾಮಿನೇಷನ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಗಿಲ್ಲಿ ಅವರು ಬರ್ತಾರೆ, ಧ್ರುವಂತ್ ಅವ್ರಿಗೆ ಮತ್ತೆ ಇಲ್ಲಿ ಅಶ್ವಿನಿ ಅವ್ರಿಗೆ ನಾಮಿನೇಷನ್ ಮಾಡ್ತಾರೆ. ಮತ್ತೆ ಅಶ್ವಿನಿ ಅವರು ಕೂಡ ಇಲ್ಲಿ ಗಿಲ್ಲಿ ಅವರಿಗೆ ಸ್ಪಂದನ ಅವ್ರಿಗೆ ನಾಮಿನೇಷನ್ ಮಾಡ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಸ್ಪಂದನ ಅವರು ಅವ್ರಿಗೆ ನಾಮಿನೇಷನ್ ಮಾಡಿದ್ರು ಅಂತಾನೆ ಇಲ್ಲಿ ಅಶ್ವಿನಿ ಗೌಡ ಅವರು ಬೇಕಂತಾನೆ ಮಾಡಿದ್ದು. ಇಲ್ಲ ಅಂತಂದಿದ್ರೆ ಒಂದು ವೇಳೆ ಸ್ಪಂದನ ಅವರು ಅಶ್ವಿನಿ ಗೌಡ ಅವ್ರನ್ನ ಇಲ್ಲಿ ಏನಾದ್ರು ನಾಮಿನೇಷನ್ ಮಾಡಿರ್ಲಿಲ್ಲ ಅಂತಂದ್ರೆ ಅವರು ಕಾವ್ಯ ಅವರಿಗೆ 100% ಆಗಿ ನಾಮಿನೇಷನ್ ಮಾಡಿರೋರು. ಇಲ್ಲಿ ನನ್ನ ಹೆಂಗಿರೋ ನಾಮಿನೇಷನ್ ಮಾಡಿದ್ಯಾ, ನಿನ್ನೂ ಕೂಡ ನಾನು ನಾಮಿನೇಷನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಮಾತಾಡ್ದಂಗೆ ಇತ್ತು. ಆಲ್ಮೋಸ್ಟ್ ಅವ್ರು ಮಾತಾಡಿದ ರೀತಿನೇ ಅದೇ ರೀತಿ ಇತ್ತು. ಬಟ್ ಇಲ್ಲಿ ಅವರು ಇನ್ನೊಂದು ವರ್ಡ್ ಹೇಳ್ತಾರೆ ಇಲ್ಲಿ ಅಶ್ವಿನಿ ಗೌಡ ಅವರು, ಇಷ್ಟೆಲ್ಲ ನನಗೆ ನಾಮಿನೇಷನ್ ಸಿಕ್ಕಿದ್ದು ಗಿಲ್ಲಿಯಿಂದ ಅಂತಂದ್ಬಿಟ್ಟು ಹೇಳಿದ್ರು. ನೋಡಿ ಕೊನೆಗೆ ಏನಾಗ್ತಿದೆ ಅಂತಂದ್ರೆ ಏನೇ ಕಾರಣ ಆದ್ರೂ ಕೂಡ ಮನೇಲಿ ಏನೇ ತಪ್ಪಾದ್ರೂ ಕೂಡ ಇಲ್ಲಿ ಗಿಲ್ಲಿ ಅವ್ರ ಮೇಲೆ ಹೋಗ್ತಿದ್ದಾರೆ ಅಶ್ವಿನಿ ಗೌಡ ಅವರು. ಇದು ಅಷ್ಟೊಂದು ಸೂಕ್ತ ಅಂತ ನನಗೆ ಅನ್ನಿಸ್ತಲ್ಲ. ಇಲ್ಲಿ ಬೇಡದಿರೋ ಕಾಮಿಡಿ ಮಾಡ್ತಾರೆ. ಮತ್ತೆ ಇಲ್ಲಿ ಎಮೋಷನ್ ಕಾರ್ಡ್ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಏನಪ್ಪಾ ಅಂತ ಎಮೋಷನ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಅವರು ನೀಟಾಗಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಿಗ್ ಬಾಸ್ ಮಾಡಿದ್ದಾರೆ. ಬಟ್ ಎಮೋಷನ್ ಆಗಿ ಇಲ್ಲಿ ಆ ಒಂದು ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡ್ಬೇಕು ಯಾರ್ಯಾರು ಇಲ್ಲಿ ಇದಕ್ಕೆ ಏನೇನು ಹೇಳ್ತೀರಾ ಅಂತ. ವೀಕ್ಷಕರು ನಿಮಗೇನಾದ್ರೂ ಆ ರೀತಿ ಅನಿಸ್ತಾ ಇದೆಯಾ ಕಮೆಂಟ್ ಅಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ತಿಳಿಸಿ. ಒಂದು ಒಳ್ಳೆ ಕೆಲಸ ಮಾಡಿದೇನಪ್ಪಾ ಅಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವ್ರು ಹೇಳ್ತಾರೆ, ಕರ್ನಾಟಕ ಜನತೆಯಲ್ಲೂ ಕೂಡ ನಾನು ತಪ್ಪಾಗಿರೋದನ್ನ ಕ್ಷಮಿಸಿ ಅಂತ ಅಂದ್ಬಿಟ್ಟು ಕೇಳ್ಕೊಂತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ಜಾನ್ವಿ ಎಲ್ಲೂ ಕೂಡ ಇಲ್ಲಿ ಕೇಳಲಿಲ್ಲ. ರಕ್ಷಿತ್ ಅವ್ರ ವಿಚಾರದಲ್ಲಿ ಏನಾಯ್ತು ಇದನ್ನ ಕನ್ನಡ ಜನತೆಗಳು ಕೂಡ ನನ್ನ ಕ್ಷಮಿಸಿ ಅಂತ ಅಂದ್ಬಿಟ್ಟು ಕೈ ಮುಕ್ಕೊಂಡು ಕೇಳಿದ್ರು. ಇದು ಓಕೆ, ಆಲ್ಮೋಸ್ಟ್ ತಪ್ಪು ಮಾಡಿದಾಗ ಈ ರೀತಿಯಾಗಿ ಕ್ಷಮೆ ಕೇಳಲೇಬೇಕು. ಯಾಕಂದ್ರೆ ಉಪ್ಪು ತಿಂದು ನೀರು ಕುಡಿಲೇಬೇಕಲ್ವಾ, ಅದೇ ರೀತಿ ತಪ್ಪು ಮಾಡಿದ್ದಾರೆ, ಅದೇ ರೀತಿ ಕ್ಷಮೆ ಕೂಡ ಇಲ್ಲಿ ಕೇಳಿದ್ದಾರೆ. ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಇದಾದ್ಮೇಲೆ ಇಲ್ಲಿ ಬರೋದು ರಘು ಅವರು. ಆಲ್ಮೋಸ್ಟ್ ನಾನು ನಿಮ್ಗೆ ಏನು ಕೇಳಿದೆ ಅಂತಂದ್ರೆ ಸಿಂಹ ಗರ್ಜನೆ ಆಗಿದ ತಕ್ಷಣ ಇವಾಗ ಟುಸ್ ಪಟಾಕಿ ಆಗಿದೆ ಅಂತ ಅಂದ್ಬಿಟ್ಟು ಇದೇ ಕಾರಣಕ್ಕೆ ನಾನು ಹೇಳಿದ್ದು. ಇಲ್ಲಿ ರಘು ಅವ್ರು ಬಂದಿದ ತಕ್ಷಣ ಇಲ್ಲಿ ಜಾನ್ವಿ ಅವ್ರನ್ನ ಮತ್ತೆ ಗಿಲ್ಲಿ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ. ಇಲ್ಲಿ ಕಾಮಿಡಿಯಲ್ಲಿ ಸ್ವಲ್ಪ ತುಂಬಾ ಓವರ್ ಆಗಿ ಮಾಡ್ತಾ ಇದ್ದಾರೆ, ಇನ್ನೊಬ್ಬರಿಗೆ ಇನ್ಸರ್ಟ್ ಮಾಡೋಂಗ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋಕ್ಕೂ ಮುಂಚೆ ಏನ್ ಹೇಳಿದ್ರು ಅಂತಂದ್ರೆ ಇಲ್ಲಿ ಜೆನ್ಯೂನ್ ಆಗಿ ಆಡ್ತಾ ಇರೋದು ಇಲ್ಲಿ ಗಿಲ್ಲಿಯವರು ರಕ್ಷಿತ್ ಅವರು ಅಂತ ಹೇಳಿದ್ರು. ನೋಡಿ ಸ್ಟೇಜ್ ಮೇಲೆ ಇದ್ದಾಗ ಯಾವ ರೀತಿ ಮಾತಾಡಿದ್ರು, ಆದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ನಾನು ಯಾರ ಜೊತೆ ಇದ್ರೆ ಸೇಫ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು ರಘು ಅವರು ಅನ್ಕೊಂಡಿದ್ದಾರೆ. ಈಗ ಅವ್ರ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಆಲ್ಮೋಸ್ಟ್ ಇಲ್ಲಿ ಚೇಂಜೇ ಆಗೋಗ್ಬಿಟ್ರು. ಈಗ ಆಲ್ಮೋಸ್ಟ್ ಅವ್ರು ಬೈದಿದ್ದಾರೆ ಅಂತಂದ್ರೆ ಅಶ್ವಿನಿ ಗೌಡ ಅವ್ರಿಗೆ. ಅದರಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಅವ್ರು ನಾಮಿನೇಷನ್ ಇಲ್ಲಿ ಮಾಡಲಿಲ್ಲ. ಇವಾಗ ರಘು ಅವರು ಜಾನ್ವಿ ಅವ್ರ ಹೆಸರು ಮತ್ತೆ ಇಲ್ಲಿ ಗಿಲ್ಲಿ ಅವ್ರ ಹೆಸರು ತಗೊಂಡ್ರು. ಅವರು ಕೂಡ ಸ್ವಲ್ಪ ಇಲ್ಲಿ ಗಿಲ್ಲಿ ಅವ್ರ ಬಗ್ಗೆ ಮಾತಾಡಿದ್ದು ಇಷ್ಟ ಆಗಲಿಲ್ಲ. ಸ್ವಲ್ಪ ಇಲ್ಲಿ ಅವನು ಇನ್ಸರ್ಟ್ ಮಾಡ್ತಾ ಇದ್ದಾನೆ, ಬೇರೆಯವ್ರನ್ನ ಕೀಳಾಗಿ ನೋಡ್ತಾ ಇದ್ದಾನೆ ಅಂತ ಅನ್ನೋ ರೀತಿ ಇಲ್ಲಿ ಹೇಳಿದ್ರು ರಘು ಕೂಡ. ಅದು ಕೂಡ ಪರ್ಸನಲ್ ಆಗಿ ಇಲ್ಲಿ ಇಷ್ಟ ಆಗಲಿಲ್ಲ. ಆ ನಂತರ ಇಲ್ಲಿ ರಿಷಾ ಗೌಡ ಅವ್ರು ಬರ್ತಾರೆ, ಸ್ಪಂದನ ಅವ್ರನ್ನ ಜಾನ್ವಿ ಅವ್ರನ್ನ ಇಲ್ಲಿ ಹೇಳ್ತಾರೆ. ಅದು ಕರೆಕ್ಟ್ ಆಗಿ ರೀಸನ್ ಕೊಡ್ತಾರೆ ಬಿಡಿ. ಯಾಕಂತಂದ್ರೆ ಸ್ಪಂದನ ಅವರು ಕೂಡ ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಫಸ್ಟ್ ಡೇನೇ ಇಲ್ಲಿ ಹೇಳಿದ್ರು. ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ಬೇಕಾದ್ರೆ ಯಾವ ರೀತಿ ಇದ್ರು, ಇವಾಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ 2ನೇ ದಿವಸ ಅದೇ ರೀತಿ ಕಂಟಿನ್ಯೂ ಆಗಿ ಹೋಗ್ತಿದ್ದಾರೆ. ಬಟ್ ಇಲ್ಲಿ ರಘು ಅವರು ನಿಜವಾಗ್ಲೂ ಕೂಡ ಅಷ್ಟು ತುಂಬಾ ಚೆನ್ನಾಗಿ ಜೆನ್ಯೂನ್ ಆಗಿ ಆಡ್ತಾ ಇದ್ದಾರೆ ಅಂತ ಕೂಡ ಅನಿಸ್ತಿಲ್ಲ. ಮೊದಲನೇ ದಿವಸ ಇಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು, ಬಟ್ ಇವತ್ತು 2ನೇ ದಿವಸ ಅವ್ರ ಮನೆಯೊಳಗಡೆ ಎಂಟ್ರಿ ಕೊಟ್ಟು ಅಷ್ಟು ಚೆನ್ನಾಗಿ ಜೆನ್ಯೂನ್ ಆಗಿ ಇಲ್ಲಿ ಆಡ್ತಿರ್ಲಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆನೆ ಅವ್ರು ಹೇಳಿದ ಮಾತು ಗಿಲ್ಲಿ ಅವ್ರ ಬಗ್ಗೆ ಏನಿತ್ತು, ಇವಾಗ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ. ಆಲ್ಮೋಸ್ಟ್ ಅಲ್ಲಿ ಎದುರುಗಡೆ ನೋಡಿದ ತಕ್ಷಣ ಇಲ್ಲಿ ಅವ್ರ ಒಪಿನಿಯನ್ ಚೇಂಜ್ ಆಗ್ಬಿಟ್ಟಿದೆ. ಏನಕ್ಕೆ ಅಂತಂದ್ರೆ ಅಷ್ಟೊಂದು ಚೆನ್ನಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ತಲೆ ಕೆಡಿಸಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಗೊತ್ತಾಗುತ್ತೆ ಅದರಲ್ಲಿ. ಇನ್ನು ನೆಕ್ಸ್ಟ್ ಸೂರಜ್ ಅವರು ಬರ್ತಾರೆ. ಅವರು ಕೂಡ ಇಲ್ಲಿ ಧ್ರುವಂತ್ ಅವ್ರ ಹೆಸರು ಮತ್ತೆ ಗಿಲ್ಲಿ ಅವ್ರ ಹೆಸರು ತಗೊಂತಾರೆ. ಈಗ ಒಂದು ಕುರಿ ಹಳ್ಳಕ್ ಬಿತ್ತು ಅಂತಂದ್ರೆ ಎಲ್ಲಾ ಕುರಿ ಹಳ್ಳಕ್ ಬಿತ್ತು ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಆಯ್ತು. ಆಲ್ಮೋಸ್ಟ್ ನನಗೂ ಕೂಡ ಹಾಗೆ ಅನಿಸ್ತು. ಗಿಲ್ಲಿ ಅವ್ರನ್ನ ಇಲ್ಲಿ ಈಸಿಯಾಗಿ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಹೆಸರು ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಸೂರಜ್ ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ಸೇಮ್ ಇಲ್ಲಿ ಹೀಯಾಳಿಸ್ಕೊಂಡು ಕಾಮಿಡಿ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಹೀಯಾಳ್ಸೋದು ಏನಿದೆ, ಏನ್ ಹೀಯಾಳ್ಸಿದ್ರು, ಯಾರನ್ನ ಹೀಯಾಳ್ಸಿದ್ರು, ಇಲ್ಲಿ ಇನ್ನೊಬ್ರನ್ನ ಕಾಳಲ್ಲಿ ಹಾಕೊಂಡು ತುಳಿದ್ಬಿಟ್ಟು ಇವ್ರು ಮೇಲ್ ಬರ್ತಿದಾರ, ಅವ್ರು ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ. ಬಟ್ ಇಲ್ಲಿ ಹೀಯಾಳ್ಸ್ಬಿಟ್ಟು ಕಾಮಿಡಿ ಮಾಡ್ತಾರೆ, ಅದಕ್ಕೋಸ್ಕರ ನನಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಸೂರಜ್ ಅವ್ರು ಹೇಳಿದ್ರು. ಬಂದು ಇನ್ನೂ ಕೂಡ 2ನೇ ದಿವಸಕ್ಕೆ ಕಾಲಿಟ್ಟಿದ್ದಾರೆ. ಇವ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡ್ಬಿಟ್ರ ಅಂತ ಕೂಡ ಇಲ್ಲಿ ಗೊತ್ತಾಗಲ್ಲ. ಆದ್ರೆ ನೋಡಿ ಧ್ರುವಂತ್ ಅವ್ರಿಗೆ ಇಲ್ಲಿ ಹೇಳಿದ್ರು ಓಕೆ ಅಂತ ಹೇಳ್ಬೋದು, ಏನೋ ವಿಡಿಯೋ ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಒಪಿನಿಯನ್ ಒಂದೇ ಇತ್ತು. ಗಿಲ್ಲಿ ಅವ್ರ ಬಗ್ಗೆ ಈ ರೀತಿಯಾಗಿ ಹೇಳಿದ್ದು ಅಷ್ಟೊಂದು ಸೂಕ್ತ ಅಂತ ನನಗೆ ಅನಿಸ್ಲಿಲ್ಲ. ಒಟ್ಟಿನಲ್ಲಿ ಇವಾಗ ಏನೊಂದು ನಾಮಿನೇಷನ್ ಪ್ರಕ್ರಿಯೆ ಆಗಿತ್ತು, ಇವಾಗ ಹಬ್ಬ ಇರೋ ಕಾರಣ ಯಾರನ್ನೂ ಕೂಡ ಎಲಿಮಿನೇಷನ್ ಮಾಡಲ್ಲ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಆದರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಭಯ ಇದೆ. ಆಲ್ಮೋಸ್ಟ್ ಇವಾಗ
ಬಿಗ್ ಬಾಸ್ ಮನೆಯಿಂದ ಗುಂಪಾಗಿ ಹೋಗಿದ್ದಾರೆ. ಈ ವಾರ ಯಾರು ಹೋಗಲ್ಲ ಅಂತ ಕೂಡ ಇಲ್ಲಿ ಅನಿಸ್ತು. ಇನ್ನಿದ್ರಲ್ಲಿ ಎಂಡಿಂಗ್ ಅಲ್ಲಿ ತೋರಿಸಿದ್ರು ವೋಟಿಂಗ್ ಲೈನ್ ಓಪನ್ ಇರಲ್ಲ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ವೋಟಿಂಗ್ ಲೈನ್ ಓಪನ್ ಇರಲ್ಲ ಅಂತಂದ್ರೆ ಇವ್ರನ್ನ ಯಾವ ರೀತಿ ಸೇವ್ ಮಾಡೋದು ಅಂದ್ರೆ ಇಲ್ಲಿ ಸ್ಪರ್ಧಿಗಳಿಗೆ ಸ್ವಲ್ಪ ಭಯ ಹುಟ್ಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದ್ದಾರೆ. ಟ್ವಿಸ್ಟ್ ಅಂತೂ ಇದ್ದೇ ಇರುತ್ತೆ. ಕಳೆದ ವಾರ ಇಲ್ಲಿ ಮಂಜು ಭಾಷಿನಿ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಸತೀಶ್ ಅವರು ಒಟ್ಟಲ್ಲಿ 5 ಜನ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಹೋದ್ರು, ಗುಂಪಾಗಿ ಇಲ್ಲಿ ಹೋದ್ರು. ಸದ್ಯ ಇವರ ಎಲಿಮಿನೇಷನ್ ಇಲ್ಲ ಅಂತ ಅನ್ಕೋತೀವಿ. ಬರೀ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಗಿದೆ. ಅದೇ ಸ್ಪರ್ಧಿಗಳಲ್ಲಿ ಇಲ್ಲಿ ಭಯ ಹುಟ್ಟುಬಿಟ್ಟಿದೆ. ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಹೇಳಿದ್ರು ಯಾರ್ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ, ಜಾನ್ವಿ ಅವರು, ಗಿಲ್ಲಿ ಅವರು ಎಲ್ಲರೂ ಕೂಡ ಇಲ್ಲಿ ಬಿಗ್ ಬಾಸ್ ಯಾರ್ಯಾರು ಹೆಚ್ಚಾಗಿ ಸಿಕ್ಕಿತ್ತು ಅವರೆಲ್ಲ ಮನೆಯಿಂದ ಹೋಗ್ತಾರೆ ಅಂತ. ಬಟ್ ಇದೆಲ್ಲ ನಾಮಿನೇಷನ್ ಪ್ರಕ್ರಿಯೆ ಮುಗಿದಾದ್ಮೇಲೆ ಇಲ್ಲಿ ಜಾನ್ವಿ ಅವರು ಹೇಳ್ತಾರೆ. ನಿಜವೂ ಕೂಡ ಸ್ವಲ್ಪ ಇಲ್ಲಿ ಓವರ್ ಆಗಿ ರಿಯಾಕ್ಟ್ ಆದ್ರು ಅಂತ ಕೂಡ ಇಲ್ಲಿ ಅನಿಸ್ತು. ಇಲ್ಲಿ ರಿಷಾ ಅವ್ರು ಹೇಳಿದಾಗ ಅವ್ರಿಗೆ ಅಳು ಬರ್ಲಿಲ್ಲ. ಯಾಕಂದ್ರೆ ನೀವು ಒಬ್ಬರೇ ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನೀವು ತುಂಬಾ ಕನಸುಗಳನ್ನ ಕಟ್ಕೊಂಡು ಬಂದಿದ್ದೀರಾ ಅಂತ ಹೇಳಿದಾಗ ಅವ್ರ ತೊಳೆಗೆ ಹೋಗ್ಲಿಲ್ಲ. ಬಟ್ ಇಲ್ಲಿ ನಾಮಿನೇಷನ್ ಆದಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ನೀವು ನಾಮಿನೇಟ್ ಆಗಿದ್ದೀರಾ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಾದ್ಮೇಲೆ ಇಲ್ಲೊಂಥರ ಸಿಂಪತಿ ಕಾರ್ಡ್ ಅಂತ ಹೇಳ್ತಾರಲ್ಲ ಆ ರೀತಿ ಪ್ಲೇ ಮಾಡಿದ್ರು ಅಂತ ಅಂದ್ಬಿಟ್ಟು ಅನಿಸ್ತು. ಪರ್ಸನಲಿ ನನಗೆ ಅನಿಸ್ತು. ಏನಕ್ಕೆ ಅಂತಂದ್ರೆ ಇಷ್ಟೊತ್ತವರೆಗೂ ಅಳು ಬರಲಿಲ್ಲ ಅವ್ರಿಗೆ. ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದ ತಕ್ಷಣ ಏನಪ್ಪ ನಾನು ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ಬಿಟ್ಟೆ, ನಮ್ಮ ಹಳ್ಳನ ಇಲ್ಲಿ ನಾವೇ ತೊಡ್ಕೊಂಡ್ಬಿಟ್ಟು ಅಂತಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರ ಹತ್ರ ಹೇಳ್ಕೊಂತಾರೆ. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಾರೆ ಇದು ನಮ್ಮ ಕ್ಯಾರೆಕ್ಟರ್ ಅಲ್ಲ, ಅಳಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಬಟ್ ಆದ್ರೆ ಹೇಳಲ್ವಾ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ರಿಗೆ. ಇವಾಗ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತಂದ್ಬಿಟ್ಟು ಹೇಳಿದ್ಮೇಲೆ ಅವ್ರಿಗೆ ಬುದ್ಧಿ ಬಂದಿದೆ. ಅಲ್ಲಿವರೆಗೂ ಇಲ್ಲಿ ಬುದ್ಧಿ ಬಂದಿರಲಿಲ್ಲ. ಸ್ವಲ್ಪ ಇಲ್ಲಿ ಜಾಸ್ತಿ ಎಗರಾಡ್ತಾ ಇದ್ರು ಬಿಗ್ ಬಾಸ್ ಮನೇಲಿ ಅಂತ ಅಂದ್ಬಿಟ್ಟು ಅನಿಸ್ತು. ಯಾಕಂತಂದ್ರೆ ಏನೇ ಮಾಡಿದ್ರು ಕೂಡ ನಾನು ಸೇವ್ ಆಗ್ಬಿಡ್ತೀನಿ, ಅಶ್ವಿನಿ ಅವ್ರ ಜೊತೆ ಇದ್ರೆ ನಾನು ಸೇಫ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮೈಂಡಲ್ಲಿ ಇತ್ತು. ಈಗ ಜೊತೆಗೆ ಇದ್ದು ಇವಾಗ ನಮ್ಮ ಹಳ್ಳನ ನಾವೇ ತೋಡ್ಕೊಂತಿದೀವಿ ಅಂತ ಕೂಡ ಈಗ ಜಾನ್ವಿ ಅವ್ರ ಬಾಯಲ್ಲೇ ಕೊನೆಗೆ ಇಲ್ಲಿ ಬಂತು. ಆಲ್ಮೋಸ್ಟ್ ಎಷ್ಟೊಂದು ಕನಸುಗಳು ಇಟ್ಕೊಂಡಿದ್ದಾರೆ, ನನ್ನ ಮಗನ ನಾನು ಬಿಟ್ಬಿಟ್ಟು ಬಂದಿದ್ದೀನಿ, ಇಲ್ಲಿ ಬಂದು ಏನ್ ದಬ್ಬ ಹಾಕ್ಬಿಟ್ಟೆ ಅಂತ ಅಂದ್ಬಿಟ್ಟು ಕೂಡ ಅವ್ರ ಬಾಯಲ್ಲೇ ಬಂತು. ಕೊನೆಗೆ ಇಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ ಅದೇ ರೀತಿ ಆಯ್ತು ಅಂತ ಅಂದ್ಬಿಟ್ಟು ನನಗೆ ಇಲ್ಲಿ ಅನಿಸ್ತು. ಇದೆಲ್ಲ ಆದ್ಮೇಲೆ ರಾಶಿಕ್ ಅವ್ರು ಕೂಡ ಇಲ್ಲಿ ಎಗರಾಡ್ತಾರೆ ರಕ್ಷಿತ್ ಅವ್ರ ಮೇಲೆ. ಬೇಡದೇ ವಿಚಾರ ಅಂತ ಇಲ್ಲಿ ನನಗೆ ಅನ್ನಿಸ್ತು. ಆಲ್ಮೋಸ್ಟ್ ಅವರೊಂದು ಒಪಿನಿಯನ್ ಇದೆ, ಅವ್ರು ಹಂಚ್ಕೊಂಡಿದ್ದಾರೆ. ಅಂತ ಒಂದು ದೊಡ್ಡದಾಗಿ ಅವರು ಜಗಳ ಆಡ್ಬೇಕಂತ ಇದ್ದಿದ್ರೆ ಇಲ್ಲಿ ಕಾಕ್ರೋಚ್ ಅವ್ರು ಕೂಡ ಇಲ್ಲಿ ನಾಮಿನೇಷನ್ ಮಾಡಿದ್ರು. ಆಲ್ಮೋಸ್ಟ್ ಇವರು ಈಸಿ ಟಾರ್ಗೆಟ್ ಆಗ್ಬಿಟ್ಟಿದ್ದಾರೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ರಾಶಿಕ್ ಅವರು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದೊಂದು ಏನೊಂದು ಟೀಮ್ ಅಂತ ಮಾಡ್ಕೊಂಡಿದ್ದಾರೆ, ಆ ಟೀಮಿಗೆ ಸೇರ್ಕೊಂಡಿದ್ದಾರೆ. ಬಟ್ ಸ್ವಲ್ಪ ಇಲ್ಲಿ ಓವರ್ ಅನ್ಸಿದ್ದೇನಪ್ಪ ಅಂತಂದ್ರೆ ನಾಮಿನೇಷನ್ ಆದ್ಮೇಲೆ ಇಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂದಿರೋದು ಜಾನ್ವಿ ಅವರಿಗೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಸೊ ವೀಕ್ಷಕರೇ, ಏನೋ ಇಲ್ಲಿ ದಬ್ಬಾಕ್ತೀನಿ ಅಂತ ಬಂದ್ಬಿಟ್ಟು ಇಲ್ಲಿ ಈ ರೀತಿಯಾಗಿ ದಬ್ಬಾಕೊಂಡಿದ್ದಾರೆ ಜಾನ್ವಿಯವರು. ಆಲ್ಮೋಸ್ಟ್ ಅವ್ರ ಬಾಯಿಂದಾನೆ ಬಂದಿದ್ ಮಾತು. ಯಾಕಂದ್ರೆ ತುಂಬಾ ಕೆಟ್ಟ ಹೆಸರು ತಗೊಂಡ್ಬಿಟ್ಟು ಹೊರಗಡೆ ಹೋಗ್ಬಾರ್ದು, ಒಂದೇ ವಾರ ಇದ್ರು ಕೂಡ ಒಳ್ಳೆ ಹೆಸರು ತಗೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅವ್ರದೊಂದು ಕನಸಿತ್ತು ಅಂತ ಕೂಡ ಇಲ್ಲಿ ಹೇಳಿದ್ರು. ಅವ್ರ ಅಮ್ಮ ಆಗ್ಲಿ ಮತ್ತೆ ಅವ್ರ ಮಗ ಆಗ್ಲಿ ಏನೋ ಒಂದು ಕೇಳ್ತಾರಲ್ವಾ, ಮಗನ್ನೆಲ್ಲ ಇಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ನೋಡ್ಕೊಂತೀನಿ ಹೋಗಿ ಆಡಮ್ಮ ಅಂತ ಅಂದ್ಬಿಟ್ಟು ಅವ್ರ ತಾಯಿ ತುಂಬಾನೇ ಸಪೋರ್ಟ್ ಮಾಡಿದ್ರಂತೆ. ಬಟ್ ಇಲ್ಲಿ ಏನು ಬಂದು ದಬ್ಬಾಕಿಲ್ಲ, ಕೆಟ್ಟ ಹೆಸರು ತಗೊಂಡ್ಬಿಟ್ಟು ಏನಾದ್ರು ಈ ರೀತಿ ಆಯ್ತು ಅಂತಂದ್ರೆ ನಮ್ಮ ಹೊಲನ ನಾವೇ ತೊಡ್ಕೊಂಡ್ಬಿಟ್ವಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೆ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಗೆ ಏನನ್ನಿಸ್ತು, ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರ್ಯಾರು ರೀಸನ್ ಕೊಟ್ಟಿದ್ದು ಕರೆಕ್ಟ್ ಇತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.